Good afternoon, students. In the last video, we discussed that is the modern periodic law and modern periodic law classification, that is periods and groups, and we discussed blocks also, S block, P block and D block. ಯಾವ ಗ್ರೂಪಿಂದ ಯಾವ ಗ್ರೂಪ್ಗೆ ಎಸ್ ಬ್ಲಾಕ್ ಅಂತ ಕರಿತೀವಿ, ಯಾವ ಗ್ರೂಪಿಂದ ಯಾವ ಗ್ರೂಪ್ಗೆ ಪಿ ಬ್ಲಾಕ್ ಅಂತ, ಯಾವ ಗ್ರೂಪಿಂದ ಯಾವ ಗ್ರೂಪ್ಗೆ ಡಿ ಬ್ಲಾಕ್, ಎಫ್ ಬ್ಲಾಕ್ ಯಾವ ಎಲಿಮೆಂಟ್ಸ್ ಕರಿತೀವಿ ಅಂತ ಡಿಸ್ಕಸ್ ಮಾಡಿದ್ವಿ. ಇನ್ ದಿಸ್ ವಿಡಿಯೋ ವಿಲ್ ಡಿಸ್ಕಸ್, ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಎಸ್ ಬ್ಲಾಕ್. Group number 1 and group number 2 belongs to S block Y, and what are the characteristic properties of the S block elements, and what are the general electronic configuration of S block elements. ಅದೇ ಥರ ಪ್ರತಿಯೊಂದು ಬ್ಲಾಕ್ 4 ಬ್ಲಾಕ್ಸ್ ಬಗ್ಗೆನೂ ಡೀಟೈಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಡೀಟೈಲ್ಡ್ ಆಗಿ ನೀವು ಇದನ್ನು ಎಷ್ಟು ನೀಟಾಗಿ ತಿಳ್ಕೊಳ್ತೀರೋ ಮುಂದೆ ಅಷ್ಟೇ ಈಸಿ ಆಗುತ್ತೆ. ಯಾಕಂದರೆ ನೀವು ಎಷ್ಟು ದಿವಸ ಕೆಮಿಸ್ಟ್ರಿ ಓದ್ತೀರೋ ಅಷ್ಟು ದಿವಸನೂ ಇದ್ರ ಬಗ್ಗೆ ಬೇಕಾಗುತ್ತೆ. ಇಟ್ಸ್ ವೆರಿ ಸಿಂಪಲ್, ವೆರಿ ಈಸಿ. See in periodic table we discussed already, that is group number, the vertical columns are called as groups. No, how many groups? 18 groups. No, that is group number 1, group number 1 and 2 ಅಂದ್ರೆ vertical columns. ಇವೆರಡು ಗ್ರೂಪ್ಸ್ ಅರ್ಥ ಆಯ್ತಾ? 1 2 ಅರ್ಥ ಆಯ್ತಾ? these two groups 1 2 3 ಅರ್ಥ ಆಯ್ತಾ? that is 1 2 3 4 5 6 7 you periods 1 2 3 4 5 6 7 ಅರ್ಥ ಆಯ್ತಾ? you groups ಅರ್ಥ ಆಯ್ತಾ? you periods ಏನಿವು periods. ಇವಕ್ಕೆ ಗ್ರೂಪ್ ನಂಬರ್ 1 and ಗ್ರೂಪ್ ನಂಬರ್ 2 belongs to S block. ಯಾವುದೇ S block. What is the reason these are called as S block? S block elements. Very simple, because the differentiating electron, the outermost electron, or the valence electron enters into the S orbital of valence shell. ಈ ವೇಲೆನ್ಸ್ ಶೆಲ್ ಅಂದರೆ ಔಟರ್ ಮೋಸ್ಟ್ ಶೆಲ್ಗೆ ವೇಲೆನ್ಸ್ ಶೆಲ್ ಅಂತ ಕರಿತೀವಿ. ಔಟರ್ ಮೋಸ್ಟ್ ಶೆಲ್ಗೆ ವೇಲೆನ್ಸ್ ಶೆಲ್ ಅಂತ ಕರಿತೀವಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅದಕ್ಕಿಂತ ಹಿಂದಿನ ಶೆಲ್ಗೆ ಪೆನಾಲ್ಟಿಮೇಟ್ ಶೆಲ್ ಅಂತ ಕರಿತೀವಿ. ಅದಕ್ಕಿಂತ ಹಿಂದಿನ ಶೆಲ್ಗೆ ಪ್ರೀ ಪೆನಾಲ್ಟಿಮೇಟ್ ಶೆಲ್ ಅಥವಾ ಆಂಟಿ ಪೆನಾಲ್ಟಿಮೇಟ್ ಶೆಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಿ, ಯಾವುದೇ ಒಂದು ಆಟಮ್ಗೆ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ಸಲ್ಲಿ ಏನೇನಿರುತ್ತೆ ಗೊತ್ತಿದೆ? ಆ ನ್ಯೂಕ್ಲಿಯಸ್ಸಲ್ಲಿ ಪ್ರೋಟಾನ್ಸ್ ಇರುತ್ತೆ ಮತ್ತು ನ್ಯೂಟ್ರಾನ್ಸ್ ಇರುತ್ತೆ. ನ್ಯೂಟ್ರಾನ್ಸ್ ಹ್ಯಾವಿಂಗ್ ನೋ ಚಾರ್ಜ್, ಪ್ರೋಟಾನ್ಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್, ಹೆನ್ಸ್ ಎಂಟೈರ್ ನ್ಯೂಕ್ಲಿಯಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್. ಅರೌಂಡ್ ದ ನ್ಯೂಕ್ಲಿಯಸ್ there are various energy levels. ಅಥವಾ ಆರ್ಬಿಟ್ಸ್ ಅಥವಾ ಸ್ಟೇಷನರಿ ಸ್ಟೇಟ್ಸ್ ಅಥವಾ ದಟ್ ಈಸ್ ಎನರ್ಜಿ ಲೆವೆಲ್ಸ್. ಅರ್ಥ ಆಯ್ತಾ? ಎನರ್ಜಿ ಲೆವೆಲ್ಸ್, ಸ್ಟೇಷನರಿ ಸ್ಟೇಟ್ಸ್ ಅಥವಾ ಆರ್ಬಿಟ್ಸ್ ಅಂತ ಕರಿತೀವಿ ಇವಕ್ಕೆ. ಅರ್ಥ ಆಯ್ತಾ? ಇವಕ್ಕೆ ನಾವು ದಟ್ ಈಸ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ n is equal to 1 for first shell, is 2 for second shell, 3 for third shell, 4th for fourth shell, 5 for fifth shell. ನಿಮ್ಗೆ ಆಲ್ರೆಡಿ ಗೊತ್ತಿದೆ, 9th ಅಲ್ಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಇವಾಗ ಇನ್ನೂ ಒಂದು ಹೆಸರಲ್ಲಿ ಕೆ ಎಲ್ ಎಂ ಎನ್ ಓ ಪಿ ಅಂಡ್ ಸೊ ಆನ್ ಈ ಥರ ನಾವು ನೇಮಿಂಗ್ ಕೊಡ್ತೀವಿ, ಈ ಥರ ನಂಬರಿಂಗ್ ಕೊಡ್ತೀವಿ ಆ ಶೆಲ್ಸ್ಗೆ. ಅರ್ಥ ಆಯ್ತಾ? ಇವಾಗ ನಾವು ಫಾರ್ ಎಕ್ಸಾಂಪಲ್ ಈ ಎಸ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಫಸ್ಟ್ ಒನ್ ದಟ್ ಈಸ್ ಹೈಡ್ರೋಜನ್. ಅರ್ಥ ಆಯ್ತಾ? ಹೈಡ್ರೋಜನ್. ನೆಕ್ಸ್ಟ್ ಲಿಥಿಯಂ, ನೆಕ್ಸ್ಟ್ ಸೋಡಿಯಂ,
ನೆಕ್ಸ್ಟ್ ಪೊಟ್ಯಾಷಿಯಂ, ನೆಕ್ಸ್ಟ್ ರುಬಿಡಿಯಂ, ನೆಕ್ಸ್ಟ್ ಸೀಸಿಯಂ, ನೆಕ್ಸ್ಟ್ ಫ್ರಾನ್ಸಿಯಂ. ಇವೆಲ್ಲ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್. ಇವಕ್ಕೆ ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಏನು ಹೇಳಿ ಇವಕ್ಕೆ? ಆಲ್ಕಲಿ ಮೆಟಲ್ಸ್. ಯಾಕೆ ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ ಅಂದ್ರೆ, ಬಿಕಾಸ್ ದೀಸ್ ಎಲಿಮೆಂಟ್ಸ್ ವೆನ್ ಇಟ್ ಈಸ್ ರಿಯಾಕ್ಟ್ಸ್ ವಿತ್ ವಾಟರ್ ದೇ ಪ್ರೊಡ್ಯೂಸ್ ಸ್ಟ್ರಾಂಗ್ ಬೇಸಸ್. ಬೇಸಸ್ ಮೀನ್ಸ್ ಆಲ್ಕಲೀಸ್. ಅರ್ಥ ಆಯ್ತಾ? ಇವಾಗ ನಾವು ವಾಟರ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ಸ್ಟ್ರಾಂಗ್ ಬೇಸಸ್ನ ಪ್ರೊಡ್ಯೂಸ್ ಮಾಡ್ತವೆ, ಆಲ್ಕಲೀಸ್ನ ಪ್ರೊಡ್ಯೂಸ್ ಮಾಡ್ತವೆ. ಆದ್ದರಿಂದ ಇವಕ್ಕೆ ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ದಟ್ ಈಸ್ ಬೆರಿಲಿಯಂ, ಮೆಗ್ನೀಷಿಯಂ, ಅರ್ಥ ಆಯ್ತಾ? ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ನೆಕ್ಸ್ಟ್ ದಟ್ ಈಸ್ ಬೇರಿಯಂ, ನೆಕ್ಸ್ಟ್ ರೇಡಿಯಂ. ಇವೆಲ್ಲ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಆಲ್ಕಲೈನ್ ಅರ್ತ್ ಮೆಟಲ್ಸ್. ಇವಕ್ಕೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಇವು ಕೂಡ ವಾಟರ್ ಜೊತೆ ಡಿಸಾಲ್ವ್ ಮಾಡಿದಾಗ ದೇ ಪ್ರೊಡ್ಯೂಸಸ್ ಬೇಸಸ್, ದಟ್ ಈಸ್ ವೀಕ್ ಬೇಸಸ್. ಅಷ್ಟು ಸ್ಟ್ರಾಂಗ್ ಬೇಸಸ್ ಅಲ್ಲ, ವೀಕ್ ಬೇಸಸ್ ಅನ್ನು ಪ್ರೊಡ್ಯೂಸ್ ಮಾಡ್ತವೆ. ಆದ್ದರಿಂದ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ದೀಸ್ ಆಲ್ಸೋ ಕ್ಯಾನ್ ಎಕ್ಸಿಸ್ಟ್ ಇನ್ ಅರ್ತ್ ಕ್ರಸ್ಟ್, ಹೆನ್ಸ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕೂಡ ಕರಿತೀವಿ. ಕೆಲವೊಂದು ಎಲಿಮೆಂಟ್ಸ್ ಅರ್ತ್ ಕ್ರಸ್ಟ್ ಅಲ್ಲಿ ಸಿಗುತ್ತೆ, ಅದರಿಂದ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಟೋಟಲಿ ಇವು ಆಲ್ಕಲಿ ಮೆಟಲ್ಸ್, ಇವು ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ ಇವು ವಾಟರ್ ಜೊತೆಗೆ ಸ್ಟ್ರಾಂಗ್ ಬೇಸ್ ಪ್ರೊಡ್ಯೂಸ್ ಮಾಡ್ತವೆ. ಬೇಸಿಸ್ ಮೀನ್ಸ್ ಆಲ್ಕಲೀಸ್, ಹೆನ್ಸ್ ಇಸ್ ಕಾಲ್ಡ್ ಆಸ್ ಆಲ್ಕಲಿ ಮೆಟಲ್ಸ್. ಇವು ವಾಟರ್ ಜೊತೆಗೆ ವೀಕ್ ಬೇಸ್ ಪ್ರೊಡ್ಯೂಸ್ ಮಾಡ್ತವೆ, ಹೆನ್ಸ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಯಾಕೆ ಕರಿತೀವಿ ಇವಕ್ಕೆ ಅಂತ ಹೇಳ್ಬಿಟ್ಟಂದ್ರೆ, ಗ್ರೂಪ್ ನಂಬರ್ 1 ಗ್ರೂಪ್ ನಂಬರ್ 2, ಬಿಕಾಸ್ ದ ಡಿಫರೆನ್ಶಿಯೇಟಿಂಗ್ ಎಲೆಕ್ಟ್ರಾನ್ ಅಥವಾ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಇನ್ ಟು ದ s orbital of valence shell. s orbital of valence shell. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಹೈಡ್ರೋಜನ್ ತಗೊಳ್ಳೋಣ. ಹೈಡ್ರೋಜನ್ ದಟ್ ಇಸ್ ಅಟಾಮಿಕ್ ನಂಬರ್ 1. ಹೈಡ್ರೋಜನ್ ಅಟಾಮಿಕ್ ನಂಬರ್ 1. ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ 1s1. ನೋಡಿ ಇಲ್ಲಿ ಆ ಒಂದು ಎಲೆಕ್ಟ್ರಾನ್ ಕೂಡ ಎಸ್ ಆರ್ಬಿಟಲ್ಗೆ ಎಂಟರ್ ಆಗಿದೆ, ಆದ್ದರಿಂದ ಅದು ಎಸ್ ಸಬ್ ಶೆಲ್ ಇದೆ, ಆದ್ದರಿಂದ ಅದಕ್ಕೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದೊಂದೇ ಅಲ್ಲ, ಯು ಟೇಕ್ ಫಾರ್ ಎಕ್ಸಾಂಪಲ್ ಬೆರಿಲಿಯಂ, that is beryllium atomic number very first. ಅರ್ಥ ಆಯ್ತಾ? beryllium atomic number that is 4, 1s2, 2s2, 1s2, 2s2. ಅರ್ಥ ಆಯ್ತಾ? ಇವಾಗ ಹೈಡ್ರೋಜನ್ ಅಟಾಮಿಕ್ ನಂಬರ್ ಇದು, ಬೆರಿಲಿಯಂ ಅಟಾಮಿಕ್ ನಂಬರ್ ಇದು, ಅದರ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಹೈಡ್ರೋಜನ್ ಇದು, ಬೆರಿಲಿಯಂ ಇದು. ಅರ್ಥ ಆಯ್ತಾ? ಇವಾಗ ವೇಲೆನ್ಸ್ ಶೆಲ್ ಅಂತ ಯಾಕೆ ಕರಿತೀವಿ ಅಂದ್ರೆ, ವೇಲೆನ್ಸ್ ಶೆಲ್ ಅಂದ್ರೆ ಔಟರ್ ಮೋಸ್ಟ್ ಶೆಲ್. ಇವಾಗ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ 1s1 ತಾನೆ, ಓನ್ಲಿ 1 ಎಲೆಕ್ಟ್ರಾನ್ ಪ್ರೆಸೆಂಟ್ ಆಗಿದೆ, ಇದೇ ಔಟರ್ ಮೋಸ್ಟ್ ಶೆಲ್ ಅದಕ್ಕೆ, ಆದ್ದರಿಂದ ಅದಕ್ಕೆ ಎಸ್ ಆರ್ಬಿಟಲ್ ಅಲ್ಲಿ ಹೋಗುತ್ತೆ, ಅದರಿಂದ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಅದೇ ನೀನು ಬೆರಿಲಿಯಂ ತಗೊಂಡಾಗ 4 ತಾನೆ, 2 ಎಲೆಕ್ಟ್ರಾನ್ಸ್. ನಿಮಗೆ ಒಂದೊಂದು ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ 2n² ಫಾರ್ಮುಲಾದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರ್ತವೆ, ವೇರ್ n is equal to this number 2n². First shell having the capacity to hold only 2 electrons, next shell having the capacity to hold up to 8 electrons. ಅರ್ಥ ಆಯ್ತಾ? next shell having the capacity to hold up to 18 electrons, next shell having the capacity to hold up to 32 electrons. ಅರ್ಥ ಆಯ್ತಾ? and so on. ಅರ್ಥ ಆಗಿದೆಯಾ? ಈ ತರ ಈ ಫಾರ್ಮುಲಾದಲ್ಲಿ ಎಲೆಕ್ಟ್ರಾನ್ಸ್ ಅಕಾಮಡೇಟ್ ಆಗಿರುತ್ತೆ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದಾಗಿದೆ. ಈ ಲಾಸ್ಟ್ ಎಲೆಕ್ಟ್ರಾನ್ ಇದೆಯಲ್ಲ, ಈ ವೇಲೆನ್ಸ್ ಎಲೆಕ್ಟ್ರಾನ್ ಅಂದ್ರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್, ಯಾವ ಸಬ್ಶೆಲ್ ಎಂಟರ್ ಆಗತ್ತ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಗ್ರೂಪ್ ಅಂತ. ಗ್ರೂಪ್ಸ್ ಡಿಸೈಡ್ ಮಾಡೋದು ಅದು. ಅರ್ಥ ಆಯ್ತಾ? ಏನ್ ಫಿಲ್ ಆಗಿರುತ್ತೆ ಸರ್ ಅಂತ ಹೇಳ್ಬಿಟ್ಟು ನಿಮ್ಗೆ ಡೌಟ್ ಬರ್ಬೋದು. ಇವು ಮೇನ್ ಶೆಲ್ಸ್ ತಾನೆ. ಯಾವ್ದು ಫಾರ್ ಎಕ್ಸಾಂಪಲ್ ಯಾವ್ದು ತಗೊಳ್ಳಿ, ಇದು ಲಾಸ್ಟ್ ಶೆಲ್ ವೇಲೆನ್ಸ್ ಶೆಲ್ ಅಂತ ತಗೊಂಡ್ರೆ ಅದಕ್ಕಿಂತ ಹಿಂದಿನ ಶೆಲ್ ಇದು ಪೆನಾಲ್ಟಿಮೇಟ್ ಶೆಲ್, ಅದಕ್ಕಿಂತ ಹಿಂದಿನ ಶೆಲ್ ಪ್ರೀ ಪೆನಾಲ್ಟಿಮೇಟ್ ಶೆಲ್. ಏನೇಳಿ ಪ್ರೀ ಪೆನಾಲ್ಟಿಮೇಟ್ ಅಥವಾ ಆಂಟಿ ಪೆನಾಲ್ಟಿಮೇಟ್ ಶೆಲ್. ಇವಾಗ ಇದಿಲ್ಲ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 4 ಇದಾವೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇವಾಗ ವೇಲೆನ್ಸ್ ಶೆಲ್ ಇದಾಗತ್ತೆ, ಪೆನಾಲ್ಟಿಮೇಟ್ ಶೆಲ್ ಇದಾಗತ್ತ, ಪ್ರೀ ಪೆನಾಲ್ಟಿಮೇಟ್ ಇದಾಗತ್ತ. ಲಾಸ್ಟ್ ಶೆಲ್ಗೆ ಔಟರ್ ಮೋಸ್ಟ್ ಶೆಲ್ಗೆ ವೇಲೆನ್ಸ್ ಶೆಲ್ ಅಂತ ಕರಿತೀವಿ, ಅದಕ್ಕಿಂತ ಹಿಂದಿನ ಶೆಲ್ಗೆ ಪೆನಾಲ್ಟಿಮೇಟ್ ಶೆಲ್ ಅಂತ ಕರಿತೀವಿ, ಅದಕ್ಕಿಂತ ಹಿಂದಿನ ಶೆಲ್ಗೆ ಪ್ರೀ ಪೆನಾಲ್ಟಿಮೇಟ್ ಅಂತ ಕರಿತೀವಿ. ಚೆನ್ನಾಗಿ ನೆನಪಿಟ್ಕೊಳ್ಳೆ. ಅರ್ಥ ಆಯ್ತಾ? ಇವಾಗ ಯಾವುದೇ ಒಂದು
ಎಲಿಮೆಂಟ್ ತಗೊಳ್ಳಿ ಎಸ್ ಬ್ಲಾಕ್ ಅಲ್ಲಿ, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ ಎಂಟರ್ಸ್ ಇಂಟು ದ ಎಸ್ ಆರ್ಬಿಟಲ್ ಅಥವಾ ಎಸ್ ಸಬ್ಶೆಲ್, ಆದ್ರಿಂದ ದೇ ಆರ್ ಕಾಲ್ಡ್ ಆಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಫಾರ್ ಎಕ್ಸಾಂಪಲ್ ಯು ಟೇಕ್ ಕ್ಯಾಲ್ಸಿಯಂ, ಅಟಾಮಿಕ್ ನಂಬರ್ ಆಫ್ ಕ್ಯಾಲ್ಸಿಯಂ, ಅಥವಾ ಯು ಟೇಕ್ ಪೊಟ್ಯಾಷಿಯಂ ತಗೋ, ಅರ್ಥ ಆಯ್ತಾ? ಪೊಟ್ಯಾಷಿಯಂ ಎಷ್ಟು ಅಟಾಮಿಕ್ ನಂಬರ್ 19, ಅರ್ಥ ಆಯ್ತಾ? ದಟ್ ಈಸ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್. ವಾಟ್ ಈಸ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್? The distribution of electrons in various subshells in the increasing order of their energy. Various subshells ಅಲ್ಲಿ ಎಲೆಕ್ಟ್ರಾನ್ಸ್ ಅಟಾಮಿಕ್ ನಂಬರ್ ಎಷ್ಟೊಂದಿದ್ರೆ ಅಷ್ಟು ಎಲೆಕ್ಟ್ರಾನ್ಸ್ ಇರ್ತಾವೆ, ಆ ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದು ವೇರಿಯಸ್ ಸಬ್ಶೆಲ್ಸ್ ಅಲ್ಲಿ. ದಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್. ದ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ವೇರಿಯಸ್ ಸಬ್ಶೆಲ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಎನರ್ಜಿ. In the increasing order of their energy is called as that is electronic configuration. ಇವಾಗ ಇದರ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಏನು? ಫಸ್ಟ್ 1s ಸಬ್ಶೆಲ್ ಹೋಗುತ್ತೆ, 2 ಎಲೆಕ್ಟ್ರಾನ್ಸ್ ಹೋಗುತ್ತೆ. ನೆಕ್ಸ್ಟ್ 2s ಹೋಗುತ್ತೆ, ನೆಕ್ಸ್ಟ್ 2p ಹೋಗುತ್ತೆ, 6 ಎಲೆಕ್ಟ್ರಾನ್ಸ್. ನೆಕ್ಸ್ಟ್ 1s2 2s2 2p6 3s2 3p6. ಅರ್ಥ ಆಯ್ತಾ? ಇಲ್ಲಿ 19 ತಾನೆ, 19 3p6, ಅರ್ಥ ಆಯ್ತಾ? 4s1 ದಟ್ ಇಸ್ 3d, ಇಲ್ಲಿ ಬರೆಯೋಣ 0 4s1. ಸರ್ ಡಿ ಅಲ್ಲಿ ಯಾಕೆ ಫಿಲ್ ಆಗಲ್ಲ ಸರ್? 3d ಅಲ್ಲಿ 4s ಯಾಕೆ ಹೋಯ್ತು ಸರ್ ಅಂತ ನಿಮ್ಗೆ ಡೌಟ್ ಬರ್ಬೋದು. ಎಲೆಕ್ಟ್ರಾನ್ ಇವು ನೋಡಿ, 4 + 6 10, 10 + 2 12, 12 + 6 18, 18 + 1 19, 19 ಎಲೆಕ್ಟ್ರಾನ್ಸ್ ಅಂತ. ಈ ಲಾಸ್ಟ್ ಎಲೆಕ್ಟ್ರಾನ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ 4s ಹೋಯ್ತಾನೆ, ಎಸ್ ಆರ್ಬಿಟಲ್ ಹೋಯ್ತಾನೆ, ಹೆನ್ಸ್ ಇಟ್ ಈಸ್ ಕಾಲ್ಡ್ ಎಸ್ ಬ್ಲಾಕ್ ಎಲಿಮೆಂಟ್. ಸರ್ ಡಿ ಯಾಕೆ ಹೋಗಲ್ಲ ಸರ್? ಅಕಾರ್ಡಿಂಗ್ ಟು n + l ರೂಲ್. n + l ರೂಲ್, n + l ರೂಲ್ ಅಂದ್ರೆ n is the principal quantum number. ನಿಮ್ಗೆ ಬರುತ್ತೆ ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ, ವೇರ್ l is azimuthal quantum number. ಈ n + l ರೂಲ್ ಪ್ರಕಾರ ನಾವು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಾಗ n + l ವ್ಯಾಲ್ಯೂ ಯಾವ್ದು ಜಾಸ್ತಿ ಹೊಂದಿರುತ್ತೋ ದಟ್ಸ್ ಹ್ಯಾವಿಂಗ್ ಹೈಯರ್ ಎನರ್ಜಿ, n + l ವ್ಯಾಲ್ಯೂ ಯಾವ್ದು ಕಡಿಮೆ ಇರುತ್ತೋ ದಟ್ಸ್ ಹ್ಯಾವಿಂಗ್ ಲೋಯರ್ ಎನರ್ಜಿ. ಇವಾಗ n + l ವ್ಯಾಲ್ಯೂ 4s ಕಡಿಮೆ ಇರುತ್ತೆ, ಆದ್ರಿಂದ ದೀಸ್ ಹ್ಯಾವಿಂಗ್ ಲೀಸ್ಟ್ ಎನರ್ಜಿ, ಹೆನ್ಸ್ 4s ಫಸ್ಟ್ ಫಿಲ್ ಆಗಿ ಮತ್ತೆ 3d ಹೋಗುತ್ತೆ ಎಲೆಕ್ಟ್ರಾನ್ಸ್. ಟೋಟಲಿ ಪೊಟ್ಯಾಷಿಯಂ ಅಲ್ಲಿ ಎಸ್ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರ್ತಕ್ಕಂಥ ಎಸ್ ಹೋಗಿದ್ದು, ಆದ್ರಿಂದ it is s block elements. Not only that, you take for example calcium, atomic number of calcium ಬಂದು ಅರ್ಥ ಆಯ್ತಾ 20 ತಾನೆ, 1s2 2s2 2p6 3s2 3p6 3d0 4s2 4s2. ಇಲ್ಲ ನೀವು 3d 0 ಇರ್ತಕ್ಕ ಬರೆದೇ ಇದ್ರೂ ಪರವಾಗಿಲ್ಲ, 3p6 ಆದ್ಮೇಲೆ 4s2 ಅಂತ ಬರೆದು ಬಿಡು, ಅರ್ಥ ಆಯ್ತಾ? 4s2 20 ಆಯ್ತಾ? ಇಲ್ಲಿ 18 ಆಯ್ತು, ಇವೆರಡು 20. ಟೋಟಲಿ ದ ಡಿಫರೆನ್ಶಿಯೇಟಿಂಗ್ ಎಲೆಕ್ಟ್ರಾನ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಇಂಟು ದ ಎಸ್ ಆರ್ಬಿಟಲ್ ಅಥವಾ ಎಸ್ ಸಬ್ಶೆಲ್, ಹೆನ್ಸ್ ದೇ ಆರ್ ಕಾಲ್ಡ್ ಆಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಅಲ್ಲಿ ಟೋಟಲಿ ವೈ ದೀಸ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ಎಸ್ ಬ್ಲಾಕ್ ಅಂತ ಗೊತ್ತಾಯ್ತಾ? ವೈ ದೀಸ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ಎಸ್ ಬ್ಲಾಕ್? ಬಿಕಾಸ್ ದ ಡಿಫರೆನ್ಶಿಯೇಟಿಂಗ್ ಎಲೆಕ್ಟ್ರಾನ್ ಅಥವಾ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಇಂಟು ದ ಎಸ್ ಆರ್ಬಿಟಲ್ ಆಫ್ ವೇಲೆನ್ಸ್ ಶೆಲ್, hence they are called as s block elements. ಯಾವುದು? ಗ್ರೂಪ್ ನಂಬರ್ 1 and ಗ್ರೂಪ್ ನಂಬರ್ 2. ಅಲ್ಲಿ ಗ್ರೂಪ್ ನಂಬರ್ 1 and ಗ್ರೂಪ್ ನಂಬರ್ 2 are called as s block elements. why they are called as s block elements ಅಂತ ಗೊತ್ತಾಯ್ತು, ಅಥವಾ s block elements ಯಾವ ಗ್ರೂಪ್ಸ್ ಅಂತ ಗೊತ್ತಾಯ್ತು, ಅರ್ಥ ಆಗಿದೆಯಾ? ವಾಟ್ ಇಸ್ ದ ಜನರಲ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್? ಫಾರ್ ಎಕ್ಸಾಂಪಲ್ ನಾವು ಕ್ಯಾಲ್ಸಿಯಂ ನಾವು ಇದನ್ನು ಬರೀಬಹುದು, ಇದನ್ನು ನಾವು ರೇರ್ ಗ್ಯಾಸ್ ಅಂತ ಹೋಗ್ಬೋದಾ? ಯಾವುದು ರೇರ್ ಗ್ಯಾಸ್? ದಟ್ ಈಸ್ ಆರ್ಗಾನ್, ಅರ್ಥ ಆಯ್ತಾ? ನೋಡಿ ಇಲ್ಲಿ, ಆದ್ದರಿಂದ ರೇರ್ ಗ್ಯಾಸ್ NS122 NS122 ಒಂದರಿಂದ ವರ್ಡ್. ಇವಾಗ ಈ ಇದರಲ್ಲಿ ತಗೊಂಡಾಗ ಅರ್ಥ ಆಯ್ತಾ, ಓನ್ಲಿ ಒಂದೊಂದು ಎಲೆಕ್ಟ್ರಾನ್ ಮಾತ್ರ ವೇಲೆನ್ಸ್ ಶೆಲ್ ಇರುತ್ತೆ. ಎರಡನೇ ಗ್ರೂಪ್ ಅಲ್ಲಿ ತಗೊಂಡಾಗ 2 ಎಲೆಕ್ಟ್ರಾನ್ಸ್ ಇರುತ್ತೆ, ಅದರಿಂದ 1 to 2 1 - 2 ಅಲ್ಲ, ಅದು 1 ಅಥವಾ 2 ಇರ್ತವೆ ಅಂತ NS ಅಲ್ಲಿ. ವೇರ್ n is equal to 1 2 3 4 5 6 like this. 1 2 3 4 5 6 ಇವು n ನಂಬರ್ಸ್. 1 2 3 4 5 6 7 ಈ ತರ ಇರ್ಬೋದು n ವ್ಯಾಲ್ಯೂ ಗೊತ್ತಾಯ್ತು. ಜನರಲ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಆಫ್ ಎಸ್ ಬ್ಲಾಕ್ ಬರೀರಿ ಬರೀಬೋದು. ಜನರಲ್ ಔಟರ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಬರೀರಿ ಅಂದ್ರೆ ಇಷ್ಟು ಮಾತ್ರ ಬರೀರಿ ಸರ್. ಔಟರ್ ಅನ್ನೋ ವರ್ಡ್ ಇತ್ತು ಅಂದ್ರೆ ರೇರ್ ಗ್ಯಾಸ್ ಬಿಟ್ಬಿಡಿ, ಅರ್ಥ ಆಯ್ತಾ? ಎಸ್ ಬ್ಲಾಕ್ ಎಲಿಮೆಂಟ್ಸ್ ಜನರಲ್ ಎಲೆಕ್ಟ್ರಾನಿಕ್ ಗೊತ್ತಾಯ್ತಾ?
ಇವಾಗ ಓನ್ಲಿ ಇದು ಕೇಳಿದ್ರೆ ಯಾವುದು ಆಲ್ಕಲಿ ಮೆಟಲ್ಸ್ ನ ಜನರಲ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೀರಿ ಅಂತ ಇದು ಮಾತ್ರ ಬರೀರಿ, ಅಥವಾ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಬರೀರಿ ಅಂದ್ರೆ ಇದು ಬರೀರಿ. ಯಾಕಂದ್ರೆ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಅರ್ಥ ಆಯ್ತಾ? ಟೋಟಲಿ ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ಆಲ್ಕಲಿ ಮೆಟಲ್ಸ್, ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. ನೀಟಾಗಿ ಅರ್ಥ ಆಗಿದೆ ಅನ್ಸುತ್ತೆ. ಏನೇ ಡೌಟ್? ರೇರ್ ಗ್ಯಾಸ್, ಇನರ್ಟ್ ಗ್ಯಾಸ್. ಫಾರ್ ಎಕ್ಸಾಂಪಲ್ ಇದನ್ನು ಬರೀರಿ, ಇದಕ್ಕೆ ರೇರ್ ಗ್ಯಾಸ್ ಬರಲ್ಲ ಬಿಡಿ. ಅರ್ಥ? ಇದನ್ನು ಬರೀರಿ ಲಿಥಿಯಂ. ಲಿಥಿಯಂ ಅಟಾಮಿಕ್ ನಂಬರ್ ಎಷ್ಟು? 3, 1s2 2s1. ಈ 1s2 ಅನ್ನೋದು ಹೀಲಿಯಂ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ತಾನೆ. ನಾವು ರೇರ್ ಗ್ಯಾಸ್ನ ಉಪಯೋಗಿಸ್ಕೊಂಡು ಕೂಡ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರೀಬಹುದು. ಹೀಲಿಯಂ 2s1, ದಿಸ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ಲಿಥಿಯಂ. ಹಿಂಗೂ ಬರೀಬಹುದು, ಹಿಂಗೂ ಬರೀಬಹುದು. ಅರ್ಥ ಆಯ್ತಾ? ಅದೇ ತರ ಮೆಗ್ನೀಷಿಯಂ ಬರೀ, Mg. What is the atomic number? 12, 1s2 2s2 2p6 3s2. ಇದು ಯಾವ ರೇರ್ ಗ್ಯಾಸ್ ಬರುತ್ತೆ? ನಿಯಾನ್ ಬರುತ್ತಾ? ಓರ್ ಆರ್. ಇದನ್ನು ಹಿಂಗೂ ಬರೀಬಹುದು, ನಿಯಾನ್ 3s2. ಹಿಂಗೂ ಬರೀಬಹುದು, ಹಿಂಗೂ ಬರೀಬಹುದು. ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ಮೆಗ್ನೀಷಿಯಂ. ಅರ್ಥ ಆಗಿದೆಯಾ? ಅಲ್ಲಿಗೆ ಎಸ್ ಬ್ಲಾಕ್ ಅಂತ ಯಾಕೆ ಕರಿತೀವಿ ಅಂದ್ರೆ ಗ್ರೂಪ್ ನಂಬರ್ 1 ಗ್ರೂಪ್ ನಂಬರ್ 2ಗೆ ಗ್ರೂಪ್ ನಂಬರ್ 1 and ಗ್ರೂಪ್ ನಂಬರ್ 2 ಬಿಕಾಸ್ ದ ಡಿಫರೆನ್ಶಿಯೇಟಿಂಗ್ ಎಲೆಕ್ಟ್ರಾನ್ ಅಥವಾ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಇಂಟು ದ ಎಸ್ ಆರ್ಬಿಟಲ್ ಆಫ್ ವೇಲೆನ್ಸ್ ಶೆಲ್. ವೇಲೆನ್ಸ್ ಶೆಲ್ ಇರತಕ್ಕಂಥ ಒಂದು ಎಸ್ ಆರ್ಬಿಟಲ್ಗೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ ಎಂಟರ್ ಆಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇವಾಗ ಜನರಲ್ ಎಲೆಕ್ಟ್ರಾನ್ ಕನ್ಫಿಗರೇಷನ್ ಗೊತ್ತಿದೆಯಾ? 1 ಮಾರ್ಕ್ ಜನರಲ್ ಎಲೆಕ್ಟ್ರಾನ್ ಕನ್ಫಿಗರೇಷನ್ ಬರೀಬಹುದಾ? ಅರ್ಥ ಆಯ್ತಾ? ಇದು 1 to 2 ಅಂತ ಬರೀ ಎಸ್ ಬ್ಲಾಕ್ಗೆ 1 to 2. ಅರ್ಥ ಆಯ್ತಾ? ಓನ್ಲಿ ಇದು ಕೇಳಿದ್ರೆ 1, ಓನ್ಲಿ ಇದು ಕೇಳಿದ್ರೆ ಇಲ್ಲಿ 2 ಅಷ್ಟೇ ಡಿಫರೆನ್ಸ್. ಅಲ್ಲಿ ಜನರಲ್ ಎಲೆಕ್ಟ್ರಾನ್ ಕನ್ಫಿಗರೇಷನ್ ಆಫ್ ಎಸ್ ಬ್ಲಾಕ್, ಆಲ್ಕಲಿ ಮೆಟಲ್ಸ್, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಕೂಡ ಗೊತ್ತಾಯ್ತಾ? ನೆಕ್ಸ್ಟ್ ಇವು ಯಾಕೆ ಆಲ್ಕಲಿ ಮೆಟಲ್ಸ್, ಇವು ಯಾಕೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ನಾವು ಡಿಸ್ಕಸ್ ಮಾಡಿರ್ತಾನೆ. ನೆಕ್ಸ್ಟ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಅಥವಾ ಫ್ಯೂಚರ್ಸ್ ಆಫ್ ಎಸ್ ಬ್ಲಾಕ್ ಎಲಿಮೆಂಟ್ಸ್? ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ, ದೇ ಆರ್ ಹೈಲಿ ಎಲೆಕ್ಟ್ರೋಪಾಸಿಟಿವ್ ಅಂಡ್ ಹೈಲಿ ರಿಯಾಕ್ಟಿವ್. ಇವು ಯಾವತ್ತೂ ತನ್ನ ಕಡೆಯಿಂದ ಎಲೆಕ್ಟ್ರಾನ್ಸ್ ಕಳ್ಕೊಳ್ಳುತ್ತೆ ವಿನಃ ತನ್ನ ಕಡೆಗೆ ಎಳ್ಕೊಳ್ತಕ್ಕಂಥ ಕೆಪಾಸಿಟಿ ಹೊಂದಿಲ್ಲ. ಆದ್ರಿಂದ ದೇ ಆರ್ ಹೈಲಿ ಎಲೆಕ್ಟ್ರೋಪಾಸಿಟಿವ್. ಯಾವ ಪಾಸಿಟಿವ್ ಆಗುತ್ತೆ? ಯಾವುದೇ ಒಂದು ನ್ಯೂಟ್ರಲ್ ಎಲಿಮೆಂಟ್ ಪಾಸಿಟಿವ್ ಆಗಬೇಕು ಅಂದ್ರೆ ಅರ್ಥ ಆಯ್ತಾ? 1 or more ಎಲೆಕ್ಟ್ರಾನ್ಸ್ ಕಳ್ಕೋಬೇಕು. 1 ಎಲೆಕ್ಟ್ರಾನ್ ಕಳ್ಕೊಂಡ್ರೆ 1 ಪಾಸಿಟಿವ್, 2 ಎಲೆಕ್ಟ್ರಾನ್ಸ್ ಕಳ್ಕೊಂಡ್ರೆ 2 ಪಾಸಿಟಿವ್, 3 ಎಲೆಕ್ಟ್ರಾನ್ಸ್ ಕಳ್ಕೊಂಡ್ರೆ 3 ಪಾಸಿಟಿವ್. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಲಿಥಿಯಂ ತಗೊಳ್ಳೋಣ. ಅಟಾಮಿಕ್ ನಂಬರ್ ಅರ್ಥ ಆಯ್ತಾ? 3, 1s2 2s1. ಇವಾಗ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಬೇಕಾದ್ರೆ, ಆಕ್ಟೆಟ್ ಫಾರ್ಮ್ ಆಗಬೇಕಾದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಕಡಿಮೆ ಇದೆ? ಆಕ್ಟ್ ಅಂದ್ರೆ ಎಷ್ಟು? 8. 7 ಎಲೆಕ್ಟ್ರಾನ್ಸ್ ಕಡಿಮೆ ಇದೆ ತಾನೆ. 7 ಎಲೆಕ್ಟ್ರಾನ್ಸ್ ಒಂದೇ ಸ್ಟ್ರೆಂತ್ ಇರ್ತಕ್ಕಂಥವ್ರು 7 ಮೆಂಬರ್ಸ್ ಒಂದು ಕಡೆ, ಒಬ್ಬರು ಒಂದು ಕಡೆ ಇದ್ರೆ ಯಾರು ಸ್ಟ್ರಾಂಗ್? ಒಂದೇ ಸ್ಟ್ರೆಂತ್ ಇರ್ತಕ್ಕಂಥವ್ರು 7 ಮೆಂಬರ್ಸ್ ಒಂದು ಕಡೆ ಇದ್ದಾರೆ. ಅರ್ಥ ಆಯ್ತಾ? ಒಂದೇ ಸ್ಟ್ರೆಂತ್ ಇರ್ತಕ್ಕಂಥವ್ರು 8 ಜನ ಒಂದೇ ಸ್ಟ್ರೆಂತ್ ಇದ್ದಾರೆ. ಆ 8ರಲ್ಲಿ 7 ಮೆಂಬರ್ಸ್ ಒಂದು ಕಡೆ ಇದ್ದಾರೆ, ಒಬ್ಬರು ಒಂದು ಕಡೆ ಇದ್ದಾರೆ. ಯಾರು ಸ್ಟ್ರಾಂಗ್? 7 ಮೆಂಬರ್ಸ್ ತಾನೆ. ಆ 7 ಮೆಂಬರ್ಸ್ ಅಂದ್ರೆ ಆಕ್ಟ್ ಆಗಬೇಕು ಅಂದ್ರೆ 8 ಜನ ಆಗಬೇಕು ಅಂದ್ರೆ ಸ್ಟೇಬಲ್ ಬರಬೇಕು ಅಂದ್ರೆ ಇವನು ಒಬ್ಬನ ಈಸಿಯಾಗಿ ಹೇಳ್ಕೋಬಹುದಾ? ಅದರಿಂದ ಇವು ಯಾವತ್ತೂ ಎಲೆಕ್ಟ್ರಾನ್ಸ್ ಕಳ್ಕೊಳ್ಳುತ್ತೆ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಹೆನ್ಸ್ ದೇ ಆರ್ ಎಲೆಕ್ಟ್ರೋಪಾಸಿಟಿವ್, ಹೈಲಿ ಎಲೆಕ್ಟ್ರೋಪಾಸಿಟಿವ್. ದೇ ಆರ್ ಹೈಲಿ ಎಲೆಕ್ಟ್ರೋಪಾಸಿಟಿವ್, ಹೈಲಿ ರಿಯಾಕ್ಟಿವ್ ಕೂಡ. ಯಾಕಂದ್ರೆ ಬಿಕಾಸ್ ದೇ ಆರ್ ರೆಡಿ ಟು ಲಾಸ್ ದೇರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ರೆಡಿಯಾಗಿ ಲಾಸ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರ್ತಾವೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಯಾಕಂದ್ರೆ ಬೈ ದ ಲಾಸ್ ಆಫ್ ದಿಸ್ 1 ಎಲೆಕ್ಟ್ರಾನ್ ಇಟ್ ಬಿಕಮ್ ಸ್ಟೇಬಲ್ ಎಲೆಕ್ಟ್ರಾನ್ ಕನ್ಫಿಗರೇಷನ್. ಅಂದ್ರೆ ರೇರ್ ಗ್ಯಾಸ್ ಎಲೆಕ್ಟ್ರಾನ್ ಕನ್ಫಿಗರೇಷನ್ ಬರುತ್ತೆ, ಸ್ಟೇಬಲ್ ಬರುತ್ತೆ. ಅದೇ ಅಲ್ಲಿ ಟೇಕ್ ಫಾರ್ ಎಕ್ಸಾಂಪಲ್ ಬೆರಿಲಿಯಂ ಅಥವಾ ಮೆಗ್ನೀಷಿಯಂ ತಗೋ. ಮೆಗ್ನೀಷಿಯಂ ಎಷ್ಟು? ಅಟಾಮಿಕ್ ನಂಬರ್ 12. ಅರ್ಥ ಆಯ್ತಾ? ಬೈ ದ ಲಾಸ್ ಆಫ್ 2 ಎಲೆಕ್ಟ್ರಾನ್ಸ್ ಇಟ್ ಬಿಕಮ್ಸ್ ನಿಯಾನ್ ಎಲೆಕ್ಟ್ರಾನ್ ಕನ್ಫಿಗರೇಷನ್. 2 ಎಲೆಕ್ಟ್ರಾನ್ಸ್ ಕಳ್ಕೊಂಡ್ರೆ 10 ಬರುತ್ತೆ. 10 ಯಾವುದು? ನಿಯಾನ್ ತಾನೆ, ಹಿಂದಿನ ರೇರ್ ಗ್ಯಾಸ್ ತಾನೆ. ಹಿಂದಿನ ರೇರ್ ಗ್ಯಾಸ್ ಎಲೆಕ್ಟ್ರಾನ್ ಕನ್ಫಿಗರೇಷನ್ ಬರಲಿಕ್ಕೆ ಈಸಿ ಎಲೆಕ್ಟ್ರಾನ್ಸ್ ಲಾಸ್ ಮಾಡಿಕೊಂಡು ಸ್ಟೇಬಲ್ ಬರ್ತವೆ. ಆದ್ರಿಂದ ದೇ ಆರ್ ಎಲೆಕ್ಟ್ರೋಪಾಸಿಟಿವ್, ದೇ ಆರ್ ಹೈಲಿ ಎಲೆಕ್ಟ್ರೋಪಾಸಿಟಿವ್ ಅಂಡ್ ಆಲ್ಸೋ ದೇ ಆರ್ ಹೈಲಿ ರಿಯಾಕ್ಟಿವ್. ಈ ಒಂದು ಸೋಡಿಯಂನ ಅರ್ಥ ಆಯ್ತಾ? ನಾವು ಈಥರ್ ಮೀಡಿಯಂ ಅಲ್ಲಿ ಅಂದ್ರೆ ಇನರ್ಟ್ ಸಬ್ಸ್ಟೆನ್ಸ್ ಅಲ್ಲಿ ಇಟ್ಟಿರ್ಬೇಕು, ಇಲ್ಲ ಅಂದ್ರೆ ರಿಯಾಕ್ಟ್ ಆಗ್ಬಿಡುತ್ತೆ. ಈ ಒಂದು ಇವಿದೆ ನೋಡು, ಸೀಸಿಯಂ, ಫ್ರಾನ್ಸಿಯಂ ಇವೆಲ್ಲ ಇದೆ ನೋಡು.
ಅರ್ಥಾತ್ ಲೈಟ್ಗೆ ಎಕ್ಸ್ಪೋಸ್ ಮಾಡಿದ್ರೆ ಸಾಕು, ದೇ ಕ್ಯಾನ್ ಲಾಸ್ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್, ದೇ ಕ್ಯಾನ್ ರಿಯಾಕ್ಟ್. ಅರ್ಥ ಆಯ್ತಾ? ಹೆನ್ಸ್ ದೇ ಆರ್ ಹೈಲಿ ಎಲೆಕ್ಟ್ರೋಪಾಸಿಟಿವ್ ಅಂಡ್ ಹೈಲಿ ರಿಯಾಕ್ಟಿವ್ ಅಂತ ಗೊತ್ತಾಯ್ತು. ಯಾವ ಎಸ್ ಬ್ಲಾಕ್ ಎಲಿಮೆಂಟ್ಸು, ಅರ್ಥ ಆಯ್ತಾ, ಹೈಲಿ ಎಲೆಕ್ಟ್ರೋಪಾಸಿಟಿವ್, ಅರ್ಥ ಆಯ್ತಾ, ಮತ್ತೆ ಹೈಲಿ ರಿಯಾಕ್ಟಿವ್. ಮತ್ತೆ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಏನಪ್ಪಾ ಅಂದರೆ ವೆರಿ ಇಂಪಾರ್ಟೆಂಟ್, ದೇ ಆರ್ ಸಾಫ್ಟ್ ಮೆಟಲ್ಸ್. ತುಂಬ ಸಾಫ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಂ ರಿಬ್ಬನ್ ಆದರೆ ನಾವು ಕೈಯಿಂದನೇ, ಅರ್ಥ ಆಯ್ತಾ, ದಟ್ ಈಸ್ ಪೀಸ್ ಮಾಡಿಬಿಡೋದು ಮೆಗ್ನೀಷಿಯಂ ರಿಬ್ಬನ್. ಅಥವಾ ಯು ಟೇಕ್ ಫಾರ್ ಎಕ್ಸಾಂಪಲ್ ಸೋಡಿಯಂ ಮೆಟಲ್ ಆದರೆ ನಾವು ನೈಫಿಂದ ಕಟ್ ಮಾಡಿಬಿಡ್ಬೋದು, ಅರ್ಥ ಆಯ್ತಿಲ್ಲ, ನಾವು ಉಗುರಿಂದನೇ ಚೂರು ಮಾಡ್ಬೋದು. ಅಂದರೆ ದೇ ಆರ್ ಸಾಫ್ಟ್ ಮೆಟಲ್ಸ್, ದೇ ಆರ್ ಸಾಫ್ಟ್ ಮೆಟಲ್ಸ್. ಈವನ್ ದೋ ಬೈ ಯೂಸಿಂಗ್ ನೈಫಿಂದ ಕಟ್ ಮಾಡ್ಬೋದು, ಅರ್ಥ ಆಯ್ತಾ. ದೀಸ್ ಅನದರ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್. ಅಟ್ಲೀಸ್ಟ್ ಒಂದು 6-7 ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡೋಣ. ಒಂದು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿಯನ್ನು ಈ ಒಂದು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ, ದೇ ಆರ್ ಹೈಲಿ ಎಲೆಕ್ಟ್ರೋಪಾಸಿಟಿವ್. ಬರೀ ಪ್ರಾಕ್ಟೀಸ್ ಮಾಡಿ. ದೇ ಆರ್ ಹೈಲಿ ಎಲೆಕ್ಟ್ರೋಪಾಸಿಟಿವ್ ಅಂಡ್ ಆಲ್ಸೋ ದೇ ಹೈಲಿ ರಿಯಾಕ್ಟಿವ್. They are highly reactive. Next, very important, they are soft metals. They are soft metals. Even though by using knife you can easily cut. Artha aita? And also they have low ionization potential. Without ನೋಡಿ ionization potential ಅಥವಾ ionization energy ಅಂತ ಕರಿತೀವಿ. ionization energy ಅಂದ್ರೆ ಒಂದೇ, ionization potential ಅಂದ್ರೆ ಒಂದೇ. ಅರ್ಥ ಆಯ್ತಾ? ಈ ionization energy ಗೆ I ಅಂತ ಡಿನೋಟ್ ಮಾಡ್ತೀವಿ. ಅರ್ಥ ಆಯ್ತಾ? ionization energy ಅಥವಾ IP, ಐನೇಷನ್ ಪೊಟೆನ್ಷಿಯಲ್ ಅಂತ. ಏನು ಈ ಐನೇಷನ್ ಎನರ್ಜಿ? ಎರಡು ಒಂದೇನು, ಅರ್ಥ ಆಯ್ತಾ? ದ ಅಮೌಂಟ್ ಆಫ್ ಎನರ್ಜಿ ನೀಡೆಡ್ ಟು ರಿಮೂವ್ 1 or more outermost electrons from isolated gaseous neutral atom. ಯಾವುದೇ ಒಂದು ಐಸೋಲೇಟೆಡ್ ಗೇಸಿಯಸ್ ನ್ಯೂಟ್ರಲ್ ಆಟಮ್ ನ ಔಟರ್ಮೋಸ್ಟ್ ಶೆಲ್ ಇಂದ 1 ಅಥವಾ 1ಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಲಿಕ್ಕೆ ಎಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ಬೇಕಾಗತ್ತೋ ಅದಕ್ಕೆ ಐನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ಐನೈಸೇಷನ್ ಎನರ್ಜಿ ತುಂಬಾ ಕಡಿಮೆ ಹೊಂದಿರುತ್ತೆ. ಅಂದ್ರೆ ಕಡಿಮೆ ಎನರ್ಜಿ ಇದ್ರೆ ಸಾಕು, ದೇ ಕ್ಯಾನ್ ಲಾಸ್ ದೇರ್ ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ ಈಸಿಯಾಗಿ ರಿಮೂವ್ ಮಾಡಿಬಿಡ್ಬೋದು. ಇವಾಗ ಐನೈಸೇಷನ್ ಎನರ್ಜಿ ಏನು ಗೊತ್ತಾಯ್ತಾ? ದ ಅಮೌಂಟ್ ಆಫ್ ಎನರ್ಜಿ ನೀಡೆಡ್ ಟು ರಿಮೂವ್ 1 or more electrons from outermost shell of an atom. That atom is the isolated gaseous neutral atom. ಅರ್ಥ ಆಯ್ತಾ? ಯಾವುದೇ ಒಂದು ಐಸೋಲೇಟೆಡ್ ಗೇಸಿಯಸ್ ನ್ಯೂಟ್ರಲ್ ಆಟಮ್ ಇಂದ ನ್ಯೂಟ್ರಲ್ ಆಟಮ್ ನ ಔಟರ್ಮೋಸ್ಟ್ ಶೆಲ್ ಇಂದ 1 ಅಥವಾ 1ಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಬೇಕಾದ್ರೆ ಎಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೋ ಅದಕ್ಕೆ ಐನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಇವಾಗ ಆ ಐನೈಸೇಷನ್ ಎನರ್ಜಿ ತುಂಬಾ ಕಡಿಮೆ ಇರುತ್ತೆ. ಯಾಕೆ ಕಡಿಮೆ ಇರುತ್ತೆ ಅಂದ್ರೆ, by the loss of, for example, lithium toward by the loss of this electron it becomes stable. Magnesium by the loss of 2 electrons it becomes near electron configuration. 1 ಅಥವಾ 2 electrons ಲಾಸ್ ಮಾಡ್ಕೊಂಡ್ರೆ ಸಾಕು, ಸ್ಟೇಬಲ್ ಎಲೆಕ್ಟ್ರಾನ್ ಕನ್ಫಿಗರೇಷನ್ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಅಂದ್ರೆ ಹಿಂದಿನ ರೇರ್ ಗ್ಯಾಸ್ ಎಲೆಕ್ಟ್ರಾನ್ ಕನ್ಫಿಗರೇಷನ್ ಬರುತ್ತೆ. ಆದ್ದರಿಂದ ಅರ್ಥ ಆಯ್ತಾ? they are ready to lose their valence electrons easily, hence they can possess low ionization energies. This is the third characteristic property. Next, fourth characteristic property, they form ionic compounds. ಈ ಎಲಿಮೆಂಟ್ಸ್ ಇವ ನೋಡು, ಬೇರೆ ಎಲಿಮೆಂಟ್ಸ್ ಜೊತೆ ಕಂಬೈನ್ ಆಗಿ ಅಯಾನಿಕ್ ಕಾಂಪೌಂಡ್ಸ್ ಫಾರ್ಮ್ ಮಾಡುತ್ತೆ. ಅರ್ಥ ಆಯ್ತಾ? ಏನು ಅಯಾನಿಕ್ ಕಾಂಪೌಂಡ್ಸ್ ಅಂದ್ರೆ, ಈ ಎಲಿಮೆಂಟ್ಸ್ ಬೇರೆ ಎಲಿಮೆಂಟ್ಸ್ ಜೊತೆ ಕಂಬೈನ್ ಆದಾಗ ಅಯಾನಿಕ್ ಬಾಂಡೇ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಏನು ಅಯಾನಿಕ್ ಬಾಂಡ್ ಅಂದ್ರೆ, ಇಟ್ ಈಸ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ 2 ಆಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್. 2 ಆಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ ಮಧ್ಯದಲ್ಲಿ ಇರತಕ್ಕಂಥ ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ಅರ್ಥ ಆಯ್ತಾ ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಅಯಾನಿಕ್ ಬಾಂಡ್ ಇರುತ್ತೆ, ಟೋಟಲಿ ಅಯಾನಿಕ್ ಕಾಂಪೌಂಡ್ಸ್ ಫಾರ್ಮ್ ಮಾಡುತ್ತೆ ಈ ಎಲಿಮೆಂಟ್ಸ್ ಬೇರೆ ಎಲಿಮೆಂಟ್ಸ್ ಜೊತೆ ಕಂಬೈನ್ ಆದಾಗ. ಫಾರ್ ಎಕ್ಸಾಂಪಲ್, ಯು ಟೇಕ್ NaCl, ಸೋಡಿಯಂ ಇದೆಯಾ, ಸೋಡಿಯಂ ಹೋಗ್ಬಿಟ್ಟು Cl ಜೊತೆ ಕಂಬೈನ್ ಆದರೆ NaCl ಅನ್ನೋ ಅಯಾನಿಕ್ ಕಾಂಪೌಂಡ್, ಇದು ಪ್ಲಸ್ ಇದು ಮೈನಸ್, ಅಯಾನಿಕ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಅಥವಾ KNO3, K ಪ್ಲಸ್ NO3 ಮೈನಸ್, ಅಥವಾ KBr, K ಪ್ಲಸ್ Br ಮೈನಸ್. ಅರ್ಥ ಆಯ್ತಾ? ನೋಡಿ ಇಲ್ಲಿ ಇವು ಟೋಟಲಿ ಈ ತರ ಅಯಾನಿಕ್ ಕಾಂಪೌಂಡ್ಸ್ ನ ಫಾರ್ಮ್ ಮಾಡುತ್ತೆ. ಅಥವಾ ಮೆಗ್ನೀಷಿಯಂ ಕ್ಲೋರೈಡ್ MgCl2. ಅರ್ಥ ಆಯ್ತಾ? ನೋಡಿ ಇಲ್ಲಿ ಅಯಾನಿಕ್ ಎಲ್ಲ ಅಯಾನಿಕ್ ಕಾಂಪೌಂಡ್ಸ್ Mg2 ಪ್ಲಸ್ ಇದು 2Cl ಮೈನಸ್ ಅಯಾನ್ಸ್. ಒಂದೊಂದು Cl ಮೈನಸ್ ಅಂದ್ರೆ 2 ಇದಾವೆ, ಬ್ಯಾಲೆನ್ಸ್ ಆಗುತ್ತಾ
ಟೋಟಲಿ ಈ ತರ ಅಯಾನಿಕ್ ಕಾಂಪೌಂಡ್ಸ್ ಫಾರ್ಮೇಷನ್ ಇನ್ವಾಲ್ವ್ ಆಗ್ತವೆ ಯಾವ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಅರ್ಥ ಆಗಿದೆಯಾ? ಅಲ್ಲಿಗೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಅಂದ್ರೆ ಅರ್ಥ ಆಗಿದೆಯಾ? ದೇ ಆರ್ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಷನ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಓನ್ಲಿ. ನೆಕ್ಸ್ಟ್ another important characteristic property, alkali metals are monovalent and divalent. ಎರಡೇ ವ್ಯಾಲೆನ್ಸೀಸ್ ಹೊಂದಿರ್ತವೆ ಇವು. ಅರ್ಥ ಆಯ್ತಾ? ಆಲ್ಕಲಿ ಮೆಟಲ್ಸ್ ಇವು ಬಂದು ಮಾನೋವೇಲೆಂಟ್, ಇವು ಬಂದು ಡೈವೇಲೆಂಟ್ ಅಥವಾ ಬೈವೇಲೆಂಟ್. ಯಾಕೆ ಇವು ಮಾನೋವೇಲೆಂಟ್ ಅಂದ್ರೆ ಈ ಪ್ರತಿಯೊಂದು ಎಲಿಮೆಂಟ್ಸ್ ಅಲ್ಲೂ ಕೂಡ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಮಾತ್ರ ಇರುತ್ತೆ. ಆದ್ರಿಂದ ಫಾರ್ ಎಕ್ಸಾಂಪಲ್ ಲಿಥಿಯಂ ತಗೊಳ್ಳೋಣ. ಈ ಒಂದು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡ್ರೆ ಇಟ್ ಬಿಕಮ್ಸ್ +1 ಆಕ್ಸಿಜನ್ ಸ್ಟೇಟ್. ಇಟ್ ಬಿಕಮ್ಸ್ +1 ಆಕ್ಸಿಜನ್. ಬೈ ದ ಲಾಸ್ ಆಫ್ ದಿಸ್ ಎಲೆಕ್ಟ್ರಾನ್ ಲಿಥಿಯಂ ಪ್ಲಸ್ ಆಗುತ್ತಾ? ಈ ಲಿಥಿಯಂ ಪ್ಲಸ್ ಇದು ಸ್ಟೇಬಲ್ ಆಗುತ್ತೆ ಕಂಪೇರ್ ಟು ದಿಸ್. ಯಾಕಂದ್ರೆ ಇದು ಲಾಸ್ ಆದ್ಮೇಲೆ ಇದು ಸ್ಟೇಬಲ್ ಬರುತ್ತೆ. ಅಂದ್ರೆ ಹಿಂದಿನ ರೇರ್ ಗ್ಯಾಸ್ ಅಂದ್ರೆ ಹೀಲಿಯಂ ಎಲೆಕ್ಟ್ರಾನ್ ಕನ್ಸ್ ಬರುತ್ತೆ. ಸೋಡಿಯಂ ಅಷ್ಟೇ. ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ಸೋಡಿಯಂ? 11. 1s2 2s2 2p6 3s1. by the loss of this one electron it becomes stable, hence they are monovalent, becomes +1 oxidation state. ಇದೆಲ್ಲ ಬೈವೇಲೆಂಟ್. ಫಾರ್ ಎಕ್ಸಾಂಪಲ್ ಬೆರಿಲಿಯಂ ತಗೊಂಡಾಗ ಬೆರಿಲಿಯಂ ಅಟಾಮಿಕ್ ನಂಬರ್ ಎಷ್ಟು? 2. 1s2 ಸಾರಿ 4 ಬೆರಿಲಿಯಂ ಅಟಾಮಿಕ್ ನಂಬರ್ 4. 1s2 2s2. by the loss of these two electrons it becomes stable, hence they are bivalent. ಅದೇ ತರ ಮೆಗ್ನೀಷಿಯಂ ಅಷ್ಟೇ. what is the atomic number of magnesium? 12. 1s2 2s2 2p6 3s2. by the loss of these two electrons it becomes stable. ಹಿಂದೆ ರೇರ್ ಗ್ಯಾಸ್ ಎಲೆಕ್ಟ್ರಾನ್ ಬರುತ್ತೆ. ಆದ್ದರಿಂದ they can exhibit +2. ಅಲ್ಲಿಗೆ ಆಲ್ಕಲಿ ಮೆಟಲ್ ಎಲ್ಲೋ ಆಲ್ಕಲಿ ಮೆಟಲ್ಸ್ +1 ಆಕ್ಸಿಜನ್ ಸ್ಟೇಟ್ ಎಕ್ಸಿಬಿಟ್ ಮಾಡುತ್ತೆ ಮಾನೋವೇಲೆಂಟ್. ಆಲ್ಕಲೈನ್ ಅರ್ತ್ ಮೆಟಲ್ಸ್ ಡೈವೇಲೆಂಟ್ ಅಥವಾ ಬೈವೇಲೆಂಟ್. ಅರ್ಥ ಆಯ್ತಾ? ವೇಲೆನ್ಸಿ 2 +2 ಆಕ್ಸಿಜನ್ ಸ್ಟೇಟ್ ಎಕ್ಸಿಬಿಟ್ ಮಾಡ್ತವೆ. ಇವು +1 ಆಕ್ಸಿಜನ್ ಸ್ಟೇಟ್ ಎಕ್ಸಿಬಿಟ್ ಮಾಡ್ತವೆ. ದಿಸ್ ಅನದರ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ದೇ ಕ್ಯಾನ್ ಲಾಸ್ ದೇರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಈಸಿಲಿ ನೋ, ಬಿಕಾಸ್ ಬೈ ದ ಲಾಸ್ ಆಫ್ 1 or 2 electrons, ಇವಾದ್ರೆ 1 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳುತ್ತೆ, ಇವಾದ್ರೆ 2 electrons ಲಾಸ್ ಮಾಡಿಕೊಂಡು ದೇ ಬಿಕಮ್ ಸ್ಟೇಬಲ್. ಅರ್ಥ ಆಯ್ತಾ? hence they acts as good reducing agents. ನೋಡಿ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಗುಡ್ ರಿಡ್ಯೂಸಿಂಗ್ ಏಜೆಂಟ್ಸ್ ಬಿಕಾಸ್ ದೇ ಕ್ಯಾನ್ ಲಾಸ್ ದೇರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಈಸಿಲಿ, ಬಿಕಾಸ್ ಬೈ ದ ಲಾಸ್ ಆಫ್ 1 or 2 electrons ದೇ ಬಿಕಮ್ ಸ್ಟೇಬಲ್. ಅಂದ್ರೆ ಹಿಂದಿನ ರೇರ್ ಗ್ಯಾಸ್ ಎಲೆಕ್ಟ್ರಾನ್ಸ್ ಬರುತ್ತೆ. ಅರ್ಥ ಆಯ್ತಾ? ಮತ್ತೆ ಆಲ್ಕಲಿ ಮೆಟಲ್ಸ್ ಆರ್ monovalent, alkaline earth metals are divalent. ಅರ್ಥ ಆಯ್ತಾ? because by the loss of 1 electron it becomes stable, that's why it's +1 oxidation state. by the loss of 2 electrons they become stable, hence they exhibit +2 oxidation state. ಅರ್ಥ ಆಯ್ತಾ? the ionization energy ತುಂಬಾ ಕಡಿಮೆ ಹೊಂದಿರ್ತವೆ ಇವು. s block elements can possess low ionization energies. ಅರ್ಥ ಆಯ್ತಾ? they are soft metals, they are highly reactive. ಅರ್ಥ ಆಯ್ತಾ? ದೇ ಆರ್ ಹೈಲಿ ಎಲೆಕ್ಟ್ರೋಪಾಸಿಟಿವ್. ಯಾವುದು ಎಲೆಕ್ಟ್ರೋನೆಗೆಟಿವ್ ಆಗೋದೇ ಇಲ್ಲ. ಯಾವಾಗ ಎಲೆಕ್ಟ್ರೋನೆಗೆಟಿವ್ ಆಗುತ್ತೆ? ಬೈ ಅಕ್ಸೆಪ್ಟಿಂಗ್ 1 or more electrons becomes negative. ಇದು ಅಕ್ಸೆಪ್ಟಿಂಗ್ ಕೆಪಾಸಿಟಿ ಹೊಂದಿಲ್ಲ. ಅರ್ಥ ಆಯ್ತಾ? ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಹೊಂದಿಲ್ಲ ಇವು. ಅರ್ಥ ಬೈ ದೇ ಆರ್ ರೆಡಿಲಿ ಲಾಸ್ ದೇರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಈಸಿಲಿ. ಅರ್ಥ ಆಗಿದೆಯಾ? ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಜನರಲ್ ಎಲೆಕ್ಟ್ರಾನ್ ಕನ್ಫಿಗರೇಷನ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಕೂಡ ಡಿಸ್ಕಸ್ ಮಾಡಿದ್ವಿ. ಇವೆಲ್ಲ ಎಸ್ ಬ್ಲಾಕ್ ಎಲಿಮೆಂಟ್ಸ್ನ ಪ್ರಾಪರ್ಟೀಸ್. ಅರ್ಥ ಆಯ್ತಾ? Next we will discuss that is p block elements. ಅರ್ಥ ಆಯ್ತಾ? p block elements. Can you this? See here. ಇದು ಬೇಕಾಗುತ್ತೆ. ಇಲ್ಲಿ ಮತ್ತೆ ಬರೆಯೋಣ. ಅರ್ಥ ಆಯ್ತಾ? p block elements. p block ಅಂತ ಬರೆಯೋಣ. p block elements from group number 13 to 18 is called as p block. From group number 13 to 18 the vertical columns alli artha 13 to 18 is called as p block elements. Why that elements are called as p block elements? Because the differentiating electron ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ ಅಥವಾ ಔಟರ್ ಮೋಸ್ಟ್ ಎಲೆಕ್ಟ್ರಾನ್
ಎಂಟರ್ಸ್ ಇಂಟು ದ ಪಿ ಆರ್ಬಿಟಲ್ ಆಫ್ ವೇಲೆನ್ಸ್ ಶೆಲ್. ವೇಲೆನ್ಸ್ ಶೆಲ್ ಇರತಕ್ಕಂಥ ಒಂದು ಪಿ ಆರ್ಬಿಟಲ್ ಅಥವಾ ಪಿ ಸಬ್ಶೆಲ್ಗೆ, ಪಿ ಆರ್ಬಿಟಲ್ ಅಂದ್ರೆ ಯಾಕಂದ್ರೆ ಪಿ ಸಬ್ಶೆಲ್ ಪಿ ಆರ್ಬಿಟಲ್ಸ್ ಇರುತ್ತೆ ತಾನೆ, ಪಿ ಆರ್ಬಿಟಲ್ ಆರ್ ಪಿ ಸಬ್ಶೆಲ್ ಎಂಟರ್ ಆಗುತ್ತೆ, ಆದ್ರಿಂದ ಅವಕ್ಕೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಗ್ರೂಪ್ ನಂಬರ್ 13 ಟು ಗ್ರೂಪ್ ನಂಬರ್ 18. ಎಲ್ಲಿಂದ ಬೋರಾನ್, ಅರ್ಥ ಆಯ್ತು? 13 ಬಂದು ಬೋರಾನ್ ಫ್ಯಾಮಿಲಿ, ನೆನಪು ಇದೆಯಾ? ನೆಕ್ಸ್ಟ್ ಕಾರ್ಬನ್ ಫ್ಯಾಮಿಲಿ 14. ನೆಕ್ಸ್ಟ್ 15 ಬಂದು ಅರ್ಥ ಆಯ್ತಾ ನೈಟ್ರೋಜನ್ ಫ್ಯಾಮಿಲಿ. 16 ಬಂದು ಆಕ್ಸನ್ ಫ್ಯಾಮಿಲಿ. 17 ಬಂದು ಹ್ಯಾಲೋಜನ್ಸ್ ಫ್ಯಾಮಿಲಿ. 18 ಬಂದು ಅರ್ಥ ಆಯ್ತಾ ದಟ್ ಈಸ್ ರೇರ್ ಗ್ಯಾಸಸ್ ಫ್ಯಾಮಿಲಿ, ಇಸ್ ನಿಯಾನ್. ಅದಕ್ಕಿಂತ ಮೇಲ್ಗಡೆ ಹೀಲಿಯಂ ಕೂಡ ಬರುತ್ತೆ. ಅರ್ಥ ಆಯ್ತಾ? ಇದು ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್. ಇವಕ್ಕೆ ರೇರ್ ಗ್ಯಾಸಸ್ ಅಥವಾ ಇನರ್ಟ್ ಗ್ಯಾಸಸ್ ಅಂತ ಕರಿತೀವಿ, ಅಥವಾ ನೋಬಲ್ ಗ್ಯಾಸಸ್. ಅರ್ಥ ಆಯ್ತಾ? ಅಥವಾ 0th ಗ್ರೂಪ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅದಕ್ಕೆ, ಬಿಕಾಸ್ ದ ವೇಲೆನ್ಸಿ ಈಸ್ 0. ಇವಕ್ಕೆ ಹ್ಯಾಲೋಜನ್ಸ್ ಅಂತ ಕರಿತೀವಿ, ಇವಕ್ಕೆ ಚಾಲ್ಕೋಜನ್ಸ್ ಅಂತ ಕರಿತೀವಿ, ಇವಕ್ಕೆ ನಿಕೋಜನ್ಸ್ ಅಂತ ಕರಿತೀವಿ, ಇದಕ್ಕೆ ಕಾರ್ಬನ್ ಫ್ಯಾಮಿಲಿ ಅಂತ ಕರಿತೀವಿ, ಇವಕ್ಕೆ ಬೋರಾನ್ ಫ್ಯಾಮಿಲಿ ಅಂತ ಕರಿತೀವಿ. ಟೋಟಲಿ ಗ್ರೂಪ್ ನಂಬರ್ 13, 14, 15, 16, 17 and 18 are called as p block elements. Why that are called as p block elements? Because the differentiating electron or the outermost electron enters into the p orbital of valence shell. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಯಾವುದು ಬೋರಾನ್ ತಗೊಳ್ಳಿ. ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ಬೋರಾನ್? 5. 1s2 2s2 2p1. ನೋಡಿ, ದ ಡಿಫರೆನ್ಷಿಯೇಟಿಂಗ್ ಎಲೆಕ್ಟ್ರಾನ್ ಅಂದ್ರೆ ಲಾಸ್ಟ್ ಎಲೆಕ್ಟ್ರಾನ್ ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ ಎಂಟರ್ಸ್ ಇಂದ ಪಿ ಆರ್ಬಿಟಲ್ ಅಥವಾ ಪಿ ಸಬ್ಶೆಲ್ ಇರತಕ್ಕಂಥ ಪಿ ಆರ್ಬಿಟಲ್ ಇರುತ್ತೆ. ಪಿ ಸಬ್ಶೆಲ್ ಓನ್ಲಿ ಪಿ ಆರ್ಬಿಟಲ್ಸ್ ಇರುತ್ತೆ ತಾನೆ, ಪಿ ಸಬ್ಶೆಲ್ ಆದ್ರೂ ಬರ್ರಿ, ಪಿ ಆರ್ಬಿಟಲ್ ಆದ್ರೂ ಬರ್ರಿ. ಅರ್ಥ ಆಯ್ತಾ? ನೆಕ್ಸ್ಟ್ ಯು ಟೇಕ್ ಫಾರ್ ಎಕ್ಸಾಂಪಲ್ ನೈಟ್ರೋಜನ್. ವಾಟ್ ಇಸ್ ಅಟಾಮಿಕ್ ನಂಬರ್? ನೈಟ್ರೋಜನ್ 7. 1s2 2s2 2p3. 7 ಆಯ್ತಾ? ನೋಡಿ, ದ ಲಾಸ್ಟ್ ಎಲೆಕ್ಟ್ರಾನ್ ವೇಲೆನ್ಸ್ ಎಲೆಕ್ಟ್ರಾನ್ ಅಥವಾ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಸೆಂಟರ್ ಪಿ ಸಬ್ಶೆಲ್, ಹೆಸ್ ದಟ್ ಆರ್ ಕಾಲ್ಡ್ ಆಸ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಪ್ರತಿಯೊಂದರಲ್ಲೂ ಅಷ್ಟೇ, ಯು ಟೇಕ್ ಫ್ಲೋರಿನ್ ತಾವು ಪ್ರತಿಯೊಂದರಲ್ಲೂ ವೇಲೆನ್ಸ್ ಶೆಲ್ ಅಲ್ಲಿ ಇರ್ತಕ್ಕಂಥ ಒಂದು ಪಿ ಸಬ್ಶೆಲ್ಗೆ ಅಥವಾ ಪಿ ಆರ್ಬಿಟಲ್ಗೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಎಂಟರ್ ಆಗುತ್ತೆ, ಅಥವಾ ಡಿಫರೆನ್ಷಿಯೇಟಿಂಗ್ ಎಲೆಕ್ಟ್ರಾನ್ ಎಂಟರ್ ಆಗುತ್ತೆ, ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ ಎಂಟರ್ ಆಗುತ್ತೆ. ಆದ್ದರಿಂದ ಅವಕ್ಕೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ವೈ ದೀಸ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಗೊತ್ತಾಯ್ತಾ? ನೆಕ್ಸ್ಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ದ ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ದೀಸ್ ಪಿ ಬ್ಲಾಕ್ ಎಲಿಮೆಂಟ್ಸ್? ಅರ್ಥ ಆಯ್ತಾ? ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ದೀಸ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಹಿಯರ್, that is rare gas ಅಥವಾ inert gas ns2 np126. 1 - 6 ಅಲ್ಲ, 1 to 6, 1 ರಿಂದ 6 ವರೆಗೂ ಪ್ರೆಸೆಂಟ್ ಆಗಿರ್ಬೋದು. ಯಾಕಂದ್ರೆ ಪಿ ಸಬ್ಶೆಲ್ ಹ್ಯಾವಿಂಗ್ ದ ಕೆಪಾಸಿಟಿ ಹೋಲ್ಡ್ ಅಪ್ ಟು 6 ಎಲೆಕ್ಟ್ರಾನ್ಸ್. ಫ್ರಮ್ 1 to 6 ಎಲೆಕ್ಟ್ರಾನ್ಸ್ ವರೆಗೂ ಹೋಲ್ಡ್ ಮಾಡ್ತಕ್ಕಂಥ ಕೆಪಾಸಿಟಿ ಹೊಂದಿದೆ ಯಾವುದಕ್ಕೆ? ಪಿ ಸಬ್ಶೆಲ್ಗೆ. ಬಿಕಾಸ್ ದ ಪಿ ಸಬ್ಶೆಲ್ ಕನ್ಸಿಸ್ಟ್ ಆಫ್ 3 p ಆರ್ಬಿಟಲ್ಸ್, px, py, pz ಅನ್ನೋ 3 ಆರ್ಬಿಟಲ್ಸ್ ಹೊಂದಿರುತ್ತೆ. ಈಚ್ ಆರ್ಬಿಟಲ್ ಕ್ಯಾನ್ ಹೋಲ್ಡ್ ದ ಕೆಪಾಸಿಟಿ ಆನ್ 2 electrons. Hence, that is the general electronic configuration is rare gas ns2 np6. ಇವಾಗ ಫಾರ್ ಎಕ್ಸಾಂಪಲ್ ಬೋರಾನ್ ತಗೊಂಡು ಇದು ರೇರ್ ಗ್ಯಾಸ್ ತಾನೆ, ಇದು 2s2 2p1. ಅರ್ಥ ಆಯ್ತಾ? ಇದು ಏನಿದು? ಹೀಲಿಯಂ ತಾನೆ, ರೇರ್ ಗ್ಯಾಸ್ ಇದು ಹೀಲಿಯಂ. 2s2 2p3. 2s ಅಂದ್ರೆ where n is equal to 2 3 4 5 6, where n is equal to here 2 3 4 5 6 7 etc. ಅರ್ಥ ಆಗಿದೆಯಾ? ಅಲ್ಲಿಗೆ ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಗೊತ್ತಾಯಿತು. ಯಾವ ಗ್ರೂಪ್ ಇಂದ ಯಾವ ಗ್ರೂಪ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಯಾಕೆ ಇವಕ್ಕೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅಂತ ಅರ್ಥ ಆಗಿದೆಯಾ? ಇವಕ್ಕೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಬಿಕಾಸ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್, ಈ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಅಂತ ಬಡ್ಕೊಳ್ತಿದ್ದೀರಾ ಸರ್, ಹೆಂಗ್ ಸರ್ ಅದು ಅಂತ ನೋಡಿ. ವೆರಿ ಸಿಂಪಲ್, ನೀವು ತಲೆ ಕೆಡಿಸ್ಕೋಬೇಡಿ. ಇವಾಗ ಫಾರ್ ಎಕ್ಸಾಂಪಲ್ ಅರ್ಥ ಆಯ್ತಾ, ಕಾರ್ಬನ್ನೇ ತಗೊಳ್ಳೋಣ, ಅರ್ಥ ಆಯ್ತಾ, ಕಾರ್ಬನ್ನೇ ತಗೊಳ್ಳೋಣ ಅಥವಾ ಬೋರನ್ನೇ ತಗೊಳ್ಳಿ. ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ಬೋರಾನ್? 5. ಇವಾಗ ಬೋರಾನ್ ಒಂದು ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ಸುತ್ತಲೂ ಶೆಲ್ಸ್ ಇರ್ತಾವ, ಇವು ಮೇನ್ ಶೆಲ್ಸ್. n is equal to 1 ಫಾರ್ ಫಸ್ಟ್ ಶೆಲ್, n is equal to 2 ಫಾರ್ ಸೆಕೆಂಡ್ ಶೆಲ್. ಅರ್ಥ ಆಯ್ತಾ? ಈ ಮೇನ್ ಶೆಲ್ ಅಲ್ಲಿ ಇದರಲ್ಲಿ 1s ಸಬ್ಶೆಲ್ ಇರುತ್ತೆ. ಈ ಮೇನ್ ಶೆಲ್ 1s ಸಬ್ಶೆಲ್, ಆ 1s ಸಬ್ಶೆಲ್ 1s ಆರ್ಬಿಟಲ್ ಇರುತ್ತೆ. ಇದರಲ್ಲಿ 2s 2p ಸಬ್ಶೆಲ್ಸ್ ಇರ್ತವೆ. ಇದರಲ್ಲಿ ಈ ಸಬ್ಶೆಲ್ಸ್ ಅಲ್ಲಿ 2
2s ಸಬ್ಶೆಲ್ 2s ಆರ್ಬಿಟಲ್ ಇರುತ್ತೆ, 2p ಸಬ್ಶೆಲ್ 2px 2py 2pz ಅನ್ನೋ ಆರ್ಬಿಟಲ್ಸ್ ಇರ್ತವೆ. ಏನು ಸರ್ ಆರ್ಬಿಟಲ್ ಅಂದರೆ? ಇವಾಗ ಆರ್ಬಿಟ್ ಅಂದರೆ ಗೊತ್ತಾಯ್ತು. ಇಟ್ ಇಸ್ ಸರ್ಕ್ಯುಲರ್ ಪಾತ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ವಿಚ್ ದ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವ್. ಆರ್ಬಿಟ್ ಬೇರೆ, ಆರ್ಬಿಟಲ್ ಬೇರೆ. ಆರ್ಬಿಟ್ ಅಂದ್ರೆ ಏನು? ಇಟ್ ಈಸ್ ಎ ಸರ್ಕ್ಯುಲರ್ ಪಾತ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ವಿಚ್ ದ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವ್. ಯಾವುದೇ ಒಂದು ಆಟಮ್ ನ್ಯೂಕ್ಲಿಯಸ್ ಸುತ್ತಲಿರ್ತಕ್ಕಂಥ ಸರ್ಕ್ಯುಲರ್ ಪಾತ್ಗೆ ಅದರಲ್ಲಿ ಎಲೆಕ್ಟ್ರಾನ್ ಸುತ್ತಾ ಇರ್ತವೆ, ಅದಕ್ಕೆ ಆರ್ಬಿಟ್ ಅಂತ ಕರಿತೀವಿ. ವಾಟ್ ಈಸ್ ಆರ್ಬಿಟಾಲ್? ದ 3-dimensional region in space, the 3-dimensional region in space around the nucleus where the maximum probability of electron is maximum. ಅರ್ಥ ಆಯ್ತಾ? ದ ಪ್ರಾಬಬಿಲಿಟಿ ಆಫ್ ಎಲೆಕ್ಟ್ರಾನ್ ಮ್ಯಾಕ್ಸಿಮಮ್ ಎಲ್ಲಿರುತ್ತೋ, ಯಾವುದೇ ಒಂದು ಇದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಝೆಡ್ ಆಕ್ಸಿಸ್ ತಗೊಳ್ಳಿ, ಅರ್ಥ ಆಯ್ತಾ? ವೇರ್ ದ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ ಈಸ್ ಮ್ಯಾಕ್ಸಿಮಮ್, ಎಲ್ಲಿ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ ಮ್ಯಾಕ್ಸಿಮಮ್ ಇರುತ್ತೋ, ಅರ್ಥ ಆಯ್ತಾ? ಇನ್ 3-dimensional region in space, that is called as orbital. ಈ ಆರ್ಬಿಟಲ್ಸ್ ಏನೇನು ಶೇಪ್ಸ್ ಇರುತ್ತೆ ಗೊತ್ತಿದೆಯಾ? ಎಸ್ ಆರ್ಬಿಟಲ್ ಸ್ಪೆರಿಕಲ್ ಇನ್ ಶೇಪ್, ಪಿ ಆರ್ಬಿಟಲ್ ಡಂಬಲ್ ಇನ್ ಶೇಪ್, ಡಿ ಆರ್ಬಿಟಲ್ ಡಬಲ್ ಡಂಬಲ್ ಇನ್ ಶೇಪ್, ಎಫ್ ಆರ್ಬಿಟಲ್ ಕಾಂಪ್ಲಿಕೇಟೆಡ್ ಇನ್ ಶೇಪ್ಸ್. ಅರ್ಥ ಆಯ್ತಾ? ಒಂದೊಂದು ಆರ್ಬಿಟಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಹೋಗ್ತವೆ ಅಂತ ಗೊತ್ತಿದೆ, ಎಷ್ಟು ಯಾವ ಸಬ್ಶೆಲ್ಸ್ ಅಲ್ಲಿ ಎಷ್ಟೆಷ್ಟು ಆರ್ಬಿಟಲ್ಸ್ ಇರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಇವಾಗ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಬೋರಾನ್ ತಗೊಂಡಾಗ ಬೋರಾನ್ 5 ತನ ಎಲೆಕ್ಟ್ರಾನ್ಸ್, ಅರ್ಥ ಆಗಿದೆಯಾ? ಬೋರಾನ್ ಇದೇ ತನ ವೇಲೆಂಟ್ ಶೆಲ್. ಈ ಬೋರಾನ್ 5 ಎಲೆಕ್ಟ್ರಾನ್ಸ್ ಅಲ್ಲಿ ಫಸ್ಟ್ ಇದಕ್ಕೆ 2 ಎಲೆಕ್ಟ್ರಾನ್ಸ್ ಹೋಗುತ್ತೆ 5 ಎಲೆಕ್ಟ್ರಾನ್ಸ್ ಅಲ್ಲಿ. ಇನ್ನು ಇದು ಅಷ್ಟೇ, ಅದರ ಕೆಪಾಸಿಟಿ ಅಷ್ಟು, ಇದಕ್ಕೆ 2 ಹೋಗುತ್ತೆ. ಅರ್ಥ ಆಯ್ತು? ಯಾಕಂದ್ರೆ ಇದ್ರ ಕೆಪಾಸಿಟಿನ 2 ಹೋಲ್ಡ್ ಮಾಡ್ತಕ್ಕಂಥ ಕೆಪಾಸಿಟಿ. ಇನ್ನು 4 ಆಗೋಯ್ತು, ಇನ್ನೆಷ್ಟಿದಾವೆ? 1 ಇದೆ, ಆ 1 ಪಿಗೆ ಹೋಗುತ್ತೆ ನೋಡಿ. ಟೋಟಲಿ ಲಾಸ್ಟ್ ಎಲೆಕ್ಟ್ರಾನ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಇದ್ದ 2p ಸಬ್ಶೆಲ್ ವೇಲೆಂಟ್ ಶೆಲ್ನ 2p ಸಬ್ಶೆಲ್ ಹೋಯ್ತಾ, ಆದ್ರಿಂದ ಇವಕ್ಕೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇವೆಲ್ಲ ಇವು ಟೈಪ್. ಫಾರ್ ಎಕ್ಸಾಂಪಲ್ ಫ್ಲೂರಿನ್ ತಗೊಳ್ಳೋಣ. ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ಫ್ಲೂರಿನ್? 9. 1s2 9 ಎಲೆಕ್ಟ್ರಾನ್ಸ್. ಅಂದ್ರೆ 9 ಅಂದ್ರೆ 9 ಎಲೆಕ್ಟ್ರಾನ್ಸ್ ಇರುತ್ತೆ, 2 ಆಯಿತು. ಇವು ಇಲ್ಲ 2 ಆಯಿತು. ಅರ್ಥ ಆಯ್ತಾ? ಇದಕ್ಕೆ ಅಪ್ ಟು 6 ಎಲೆಕ್ಟ್ರಾನ್ಸ್ ಹೋಲ್ಡ್ ಮಾಡೋದಕ್ಕೆ ಕೆಪಾಸಿಟಿ ಇದೆ ತಾನೆ, 2p5. 1s2 2s2 2p5. The last electron enters into p subshell, hence these are called as p block elements. ಇವೆಲ್ಲ ಸೇಮ್ ರೇರ್ ಗ್ಯಾಸಸ್, ನೋಬೆಲ್ ಗ್ಯಾಸಸ್, ಇನರ್ಟ್ ಗ್ಯಾಸ್ ಅಂತ ಕರಿತೀವಿ 18th ಗ್ರೂಪ್ಗೆ. ಹ್ಯಾಲೋಜನ್ ಫ್ಯಾಮಿಲಿ, ಅರ್ಥ ಆಯ್ತಾ? ಆಕ್ಸಿಜನ್ ಫ್ಯಾಮಿಲಿ, ನೈಟ್ರೋಜನ್ ಫ್ಯಾಮಿಲಿ, ಕಾರ್ಬನ್ ಫ್ಯಾಮಿಲಿ, ಬೋರಾನ್ ಫ್ಯಾಮಿಲಿ, ಇವೆಲ್ಲದರಲ್ಲೂ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಬಿಕಾಸ್ ದ ಡಿಫರೆನ್ಷಿಯೇಟ್ ಎಲೆಕ್ಟ್ರಾನ್ ಅಥವಾ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಇಂಟು ದ ಪಿ ಆರ್ಬಿಟಲ್ ಆಫ್ ವೇಲೆಂಟ್ ಶೆಲ್. ವೇಲೆಂಟ್ ಶೆಲ್ ಇರ್ತಕ್ಕಂಥ ಪಿ ಆರ್ಬಿಟಲ್ಗೆ ಎಂಟರ್ ಆಗ್ತವೆ ಲಾಸ್ಟ್ ಎಲೆಕ್ಟ್ರಾನ್ ಅಥವಾ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಹೆನ್ಸ್ ದೇ ಆರ್ ಕಾಲ್ಡ್ ಆಸ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಜನರಲ್ ಎಲೆಕ್ಟ್ರಾನ್ ಕನ್ಫರ್ಮೇಷನ್ ಆಫ್ ಪಿ ಬ್ಲಾಕ್ ಎಲಿಮೆಂಟ್ಸ್, ಅರ್ಥ ಆಯ್ತಾ? ದಟ್ ಈಸ್ ನಾವು ಡಿಸ್ಕಸ್ ಮಾಡಿದ್ದಾಗಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ರೇರ್ ಗ್ಯಾಸ್ ns2 np1 to 6. ದಿಸ್ ಜನರಲ್ ಎಲೆಕ್ಟ್ರಾನ್ 1ರಿಂದ 6 ವರೆಗೆ. ಅಲ್ಲಿಗೆ ಜನರಲ್ ಎಲೆಕ್ಟ್ರಾನ್ ಇನ್ಫಾರ್ಮೇಷನ್ ಗೊತ್ತಾಯಿತು, ಅರ್ಥ ಆಯ್ತು? ಯಾಕೆ ಇವಾಗ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅದರ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡೋಣ. ಅರ್ಥ ಆಗಿದೆಯಾ? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ದೀಸ್ ಪಿ ಬ್ಲಾಕ್ ಎಲಿಮೆಂಟ್ಸ್? ದೇ ಆರ್ ಮೋಸ್ಟ್ಲಿ ನಾನ್ ಮೆಟಾಲಿಕ್. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಎಲ್ಲ ಮೆಟಲ್ಸ್ ಆದರೆ ಇವು ಮೋಸ್ಟ್ ಆಫ್ ದೆಮ್ ಆರ್ ನಾನ್ ಮೆಟಲ್ಸ್. ಇದರಲ್ಲೂ ಕೂಡ ಕೆಲವೊಂದು ಮೆಟಲ್ಸ್ ಇದಾವೆ, ಮೆಟ್ಲಾಯ್ಡ್ಸ್ ಇದಾವೆ ಪಿ ಬ್ಲಾಕಲ್ಲಿ. ಪಿ ಬ್ಲಾಕಲ್ಲಿ ಮೆಟಲ್ಸ್ ಇದಾವೆ, ಮೆಟ್ಲಾಯ್ಡ್ಸ್ ಇದಾವೆ, ನಾನ್ ಮೆಟಲ್ಸ್, ಬಟ್ ಮೋಸ್ಟ್ ಆಫ್ ದೆಮ್ ಆರ್ ನಾನ್ ಮೆಟಾಲಿಕ್ ಎಲಿಮೆಂಟ್ಸ್. ದಟ್ ಇಸ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ. ಅರ್ಥ ಆಯ್ತಾ? ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ದೇರ್ ಅಯನೇಷನ್ ಎನರ್ಜಿ ಇಸ್ ಹೈ. ನೋಡಿ ಇಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಯನೇಷನ್ ಎನರ್ಜಿ ಕಡಿಮೆ ಇರುತ್ತೆ, ಬಟ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಯನೇಷನ್ ಎನರ್ಜಿ ಜಾಸ್ತಿ ಇರುತ್ತೆ. ದೇರ್ ಅಯನೈಸೇಷನ್ ಎನರ್ಜಿ ಅಥವಾ ಅಯನೈಸೇಷನ್ ಪೊಟೆನ್ಷಿಯಲ್, ದೇರ್ ಅಯನೈಸೇಷನ್ ಪೊಟೆನ್ಷಿಯಲ್ಸ್ ಆರ್ ವೆರಿ ಹೈ, ಜಾಸ್ತಿ ಇರುತ್ತೆ. ಯಾಕೆ ಜಾಸ್ತಿ ಇರುತ್ತೆ ಅಂದರೆ ಅಯನೈಸೇಷನ್ ಪೊಟೆನ್ಷಿಯಲ್ ನಾವು ಒಂದು ಪೀರಿಯಾಡಿಕ್ ಟೇಬಲ್, ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಲೆಫ್ಟ್ ಇಂದ ರೈಟ್ಗೆ ಹೋಗ್ತಾ ಇದ್ರೆ ಸೈಜ್ ಕಡಿಮೆ ಆಗುತ್ತೆ. ಯಾವಾಗ ಸೈಜ್ ಕಡಿಮೆ ಆಗುತ್ತೋ ನ್ಯೂಕ್ಲಿಯಸ್ ಇಂದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ. ನ್ಯೂಕ್ಲಿಯಸ್ ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್. ಈ ಪಾಸಿಟಿವ್ ಚಾರ್ಜ್ಗೆ ಎಲೆಕ್ಟ್ರಾನ್ ಹತ್ತಿರ ಇದ್ರೆ ಅಟ್ರಾಕ್ಟಿವ್ ಪವರ್ ಜಾಸ್ತಿ ಇರುತ್ತೆ.
ಯಾವಾಗ ಅಟ್ರಾಕ್ಟಿವ್ ಪವರ್ ಜಾಸ್ತಿ ಹೊಂದಿದೆಯೋ ಅಂದರೆ ನ್ಯೂಕ್ಲಿಯಸ್ ಇಂದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಮೇಲೆ ಅಟ್ರಾಕ್ಟಿವ್ ಪವರ್ ಜಾಸ್ತಿ ಇದೆಯೋ ಟು ರಿಮೂವ್ ದಟ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಇಸ್ ಡಿಫಿಕಲ್ಟ್ ನೋ ಇಟ್ಸ್ ವೆರಿ ಡಿಫಿಕಲ್ಟ್ ಹೆನ್ಸ್ ದ ಅಯನೈಸೇಷನ್ ಪೊಟೆನ್ಷಿಯಲ್ಸ್ ಆರ್ ವೆರಿ ಹೈ. ಅರ್ಥ ಆಯ್ತಾ ಸರ್? ನಿಮ್ಗೆ ಡೌಟ್ ಬರ್ಬೋದು, ಸರ್ ನಾವು ಒಂದು ಪಿರಿಯೋಡಿಕ್ ಟೇಬಲ್ ಅಲ್ಲಿ ಯಾವುದೇ ಪೀರಿಯಡ್ ಅಂದ್ರೆ ಹಾರಿಜಾಂಟಲ್ ಬರೆಸ್ತಾನೆ, ಲೆಫ್ಟ್ ಇಂದ ರೈಟ್ ಗೆ ಹೋಗ್ತಾ ಇದ್ರೆ ಫಾರ್ ಎಕ್ಸಾಂಪಲ್ ಇದೇ ತಗೊಳ್ಳೋಣ, ಬೋರಾನ್ಗಿಂತ ಇದು ಚಿಕ್ಕದು, ಇದಕ್ಕಿಂತ ಇದು ಚಿಕ್ಕದು, ಇದಕ್ಕಿಂತ ಇದು ಚಿಕ್ಕದು, ಇದಕ್ಕಿಂತ ಇದು ಚಿಕ್ಕದು. ಯಾಕಪ್ಪ ಸೈಜ್ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸಸ್ ಅಂದ್ರೆ ಅರ್ಥ ಆಯ್ತಾ? ಯಾಕೆ ಸೈಜ್ ಡಿಕ್ರೀಸ್ ಆಗ್ತಾ ಹೋಗುತ್ತಂದ್ರೆ ಬಿಕಾಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಂಟರ್ ಇಂಟು ದ ಸೇಮ್ ಶೇಲ್. ಅಂದ್ರೆ ಇದಕ್ಕಿಂತ ಇದಕ್ಕೊಂದು ಎಲೆಕ್ಟ್ರಾನ್ ಜಾಸ್ತಿ ಆಗುತ್ತೆ, ಇದಕ್ಕಿಂತ ಇದೊಂದು ಒಂದು ಎಲೆಕ್ಟ್ರಾನ್ ಜಾಸ್ತಿ, ಅಟಾಮಿಕ್ ನಂಬರ್ ಜಾಸ್ತಿ ಆಗುತ್ತೆ, ಇದಕ್ಕಿಂತ ಇದು ಒಂದು ಎಲೆಕ್ಟ್ರಾನ್ ಜಾಸ್ತಿ, ಈ ತರ ಎಲೆಕ್ಟ್ರಾನ್ಸ್ ಆರ್ ಎಂಟರ್ ದ ಸೇಮ್ ಶೇಲ್, ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್. ಏನು ಹೇಳಿ? ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಏನ್ ಸರ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದ್ರೆ? ಅರ್ಥ ಆಯ್ತಾ? ದ ನೆಟ್ ಅಟ್ರಾಕ್ಟಿವ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಫ್ರಮ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇಂದ ಔಟರ್ ಮೋಸ್ಟ್ ಅಲ್ಲಿ ಇರತಕ್ಕಂಥ ಎಲೆಕ್ಟ್ರಾನ್ಸ್ ಮೇಲೆ ಎಷ್ಟೊಂದು ಪ್ರಭಾವ ಬೀರಿದೆಯೋ ಅದಕ್ಕೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಕರಿತೀವಿ. ಈ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಬಿಕಾಸ್ ದ ಎಲೆಕ್ಟ್ರಾನ್ಸ್ ಆರ್ ಎಂಟರ್ ದ ಸೇಮ್ ಶೆಲ್. Effective nuclear charge increases. If effective nuclear charge increases, the electron cloud shrinks. Electron cloud ಏನಾಗುತ್ತೆ? Shrink ಆಗುತ್ತೆ, ಚಿಕ್ಕದಾಗುತ್ತೆ. ಯಾವಾಗ ಚಿಕ್ಕದಾಗುತ್ತೋ ನ್ಯೂಕ್ಲಿಯಸ್ ಒಂದು ಪ್ರಭಾವ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಮೇಲೆ ಜಾಸ್ತಿ ಇರುತ್ತೆ. ಯಾವಾಗ ನ್ಯೂಕ್ಲಿಯಸ್ ನ ಪ್ರಭಾವ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಮೇಲೆ ಜಾಸ್ತಿ ಇರುತ್ತೋ ಟು ರಿಮೂವ್ ದಟ್ ಎಲೆಕ್ಟ್ರಾನ್ ಡಿಫಿಕಲ್ಟ್ ಆಗುತ್ತೆ. ಹೆನ್ಸ್ ದ ಅಯನೈಸೇಷನ್ ಪೊಟೆನ್ಷಿಯಲ್ಸ್ ಆರ್ ಮೋರ್. The ionization potentials are more. That indicates that p block elements having highly ionization potentials. ಅರ್ಥ ಆಯ್ತಾ? ಅಯನೈಸೇಷನ್ ಎನರ್ಜಿ p block the ionization energy of p block elements is very high. ಯಾಕಪ್ಪ ಅಂತ ಹೇಳ್ಬಿಟ್ಟಂದ್ರೆ ಯಾಕೆ ಜಾಸ್ತಿ ಇರುತ್ತೆ ಅಂತ ಕೂಡ ತಿಳ್ಕೊಂಡಿರಿ. ಬಿಕಾಸ್ p block elements having a smaller size. ಯಾಕೆ ಸ್ಮಾಲರ್ ಸೈಜ್ ಅಂತ ಹೇಳ್ಬಿಟ್ಟಂದ್ರೆ ಬಿಕಾಸ್ it increases the effective nuclear. They are having high effective nuclear charge. Why the effective nuclear charge increases? Because the electrons are into the same shell. ಅರ್ಥ ಇದೆ? ಎಲೆಕ್ಟ್ರಾನ್ಸ್ ಯಾವಾಗ ಸೇಮ್ ಶೆಲ್ಗೆ ಎಂಟರ್ ಆಗುತ್ತೋ ನ್ಯೂಕ್ಲಿಯಸ್ನ ಒಂದು ಅಟ್ರಾಕ್ಷನ್ ಪ್ರಭಾವ ಜಾಸ್ತಿ ಆಗುತ್ತೆ, ಪ್ರೋಟಾನ್ಸ್ ಕೂಡ ಜಾಸ್ತಿ ಆಗುತ್ತೆ ತಾನೆ. ಅರ್ಥ ಆಯ್ತು? ಏನಾಗುತ್ತೆ? ಸ್ಟ್ರಿಂಕ್ ಆಗುತ್ತೆ, ಎಲೆಕ್ಟ್ರಾನ್ ಕ್ಲೌಡ್ ಸ್ಟ್ರಿಂಕ್ ಆಗುತ್ತೆ. ಅರ್ಥ ಆಗಿದೆಯಾ? ನೆಕ್ಸ್ಟ್ ಅನದರ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ, ದೇ ಎಕ್ಸಿಬಿಟ್ ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್ಸ್. ಇವಾಗ ಇವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಬಂದು ಎರಡು ಆಕ್ಸಿಡೇಷನ್ ಸ್ಟೇಟ್ಸ್, +1 +2. ಆಲ್ಕಲಿ ಮೆಟಲ್ಸ್ +1, alkaline earth metals +2, ಎರಡು ಆಕ್ಸಿಡೇಷನ್ ಸ್ಟೇಟ್ಸು. ಬಟ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಕ್ಯಾನ್ ಎಕ್ಸಿಬಿಟ್ ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ another characteristic property, they can form, p block elements can form both ionic as well as covalent compounds. ionic compounds ಫಾರ್ಮ್ ಮಾಡುತ್ತೆ, covalent compounds ಫಾರ್ಮ್ ಮಾಡುತ್ತೆ. ಅರ್ಥ ಆಯ್ತಾ? ionic compounds as well as covalent compounds. ಅರ್ಥ ಆಯ್ತಾ? ಅಯನಿಕ್ ಕಾಂಪೌಂಡ್ಸ್ ಫಾರ್ಮ್ ಮಾಡುತ್ತೆ ಮತ್ತೆ ಕೋವೆಲೆಂಟ್ ಕಾಂಪೌಂಡ್ಸ್ ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ದೇ ಆರ್ ಹೈಲಿ ಎಲೆಕ್ಟ್ರೋನೆಗೆಟಿವ್. ತುಂಬಾ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಹೊಂದಿರುತ್ತೆ. ವಾಟ್ ಈಸ್ ಎಲೆಕ್ಟ್ರೋನೆಗೆಟಿವಿಟಿ? ವೆರಿ ಸಿಂಪಲ್. ದ ಕೆಪಾಸಿಟಿ ಆಫ್ ಅನ್ ಆಟಮ್, ಬರ್ಕೊಳ್ಳಿ, ದ ಕೆಪಾಸಿಟಿ ಆಫ್ ಅನ್ ಆಟಮ್ ಟು ಅಟ್ರಾಕ್ಟ್ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ ಸೆಲ್ಫ್. ಎಲೆಕ್ಟ್ರೋನೆಗೆಟಿವಿಟಿ. ಇದಕ್ಕೆ EN ಅಂತ ರೆಪ್ರೆಸೆಂಟ್ ಮಾಡ್ತಾರೆ, ಎಲೆಕ್ಟ್ರೋನೆಗೆಟಿವಿಟಿ. ಅರ್ಥ ಆಯ್ತಾ? ಅಯನೈಸೇಷನ್ ಎನರ್ಜಿ ಅಂದ್ರೆ ಆಲ್ರೆಡಿ ಡಿಸ್ಕಸ್ ಮಾಡಿರ್ತಾನೆ, ಅಯೋನೈಸೇಷನ್ ಎನರ್ಜಿ ಅಥವಾ ಅಯನೈಸೇಷನ್ ಪೊಟೆನ್ಷಿಯಲ್. ಅರ್ಥ ಆಯ್ತು? ಇದಕ್ಕೆ ಏನಂತ ಡಿನೋಟ್ ಮಾಡ್ತಾರೆ? I ಅಂತ ಡಿನೋಟ್ ಮಾಡ್ತಾರೆ ತಾನೆ, I. ಅರ್ಥ ಆಯ್ತಾ? ಇದನ್ನು ಡಿಸ್ಕಸ್ ಮಾಡಿದ್ದಾಗಿದೆ. ಇವಾಗ ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ಏನು? ದ ಕೆಪಾಸಿಟಿ ಆಫ್ ಅನ್ ಆಟಮ್ ಟು ಅಟ್ರಾಕ್ಟ್ the shared pair of electrons towards itself is called as its electronegativity. ಅರ್ಥ ಆಯ್ತಾ? ಇವು ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್. ಯಾಕಪ್ಪ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಫ್ಲೋರಿನ್ ತಗೊಳ್ಳೋಣ. ವಾಟ್ ಇಸ್ ಅಟಾಮಿಕ್ ನಂಬರ್? ಅರ್ಥ ಆಯ್ತಾ? 9. ಅರ್ಥ ಆಯ್ತಾ?
ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಹೀಲಿಯಂ 2s2 2p5. ನೋಡಿ ಇಲ್ಲಿ ಇವು ವೇಲೆನ್ಸ್ ಶೆಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್. ಟು ಫಾರ್ಮ್ ಆಕ್ಟೇಟ್ ಅಂದ್ರೆ ಸ್ಟೇಬಲ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರಬೇಕು ಅಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಕಡಿಮೆ ಇದೆ ಅಂದ್ರೆ 8 ಆಗಲಿಕ್ಕೆ 7 ಆಯ್ತಾ, ಒಂದು ಮಾತ್ರ ಕಡಿಮೆ ಇದೆ. ಒಂದು ಎಲೆಕ್ಟ್ರಾನ್ ಅಂದ್ರೆ ಇವರು 7 ಮೆಂಬರ್ಸ್ ಇದ್ದಾರೆ, ಎಲೆಕ್ಟ್ರಾನ್ಸ್ ಅಂದ್ರೆ 7 ಮೆಂಬರ್ಸ್ ಇದ್ದಾರೆ, ಒಬ್ಬರನ್ನ ಎಳ್ಕೊಂಡ್ಬಿಟ್ರೆ ಸ್ಟೇಬಲ್ ಆಗ್ತಾ ಇರ್ತಾನೆ. ಆದ್ರಿಂದ they having the capacity to accept one electron, hence they having highly electronegativity. Actually ಫ್ಲೂರಿನ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆಯೋ ಎಲ್ಲ ಎಲಿಮೆಂಟ್ಸ್ ಕಂಪೇರ್ ಮಾಡಿದ್ರೆ ಹೈ ಎಲೆಕ್ಟ್ರೋನೆಗೆಟಿವಿಟಿ ಹೊಂದಿರತಕ್ಕಂಥದ್ದು ಫ್ಲೂರಿನ್. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಮರಿಬಾರದು. ಫ್ಲೂರಿನ್ ಹ್ಯಾವಿಂಗ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಮಾಂಗ್ ಆಲ್ ದ ಎಲಿಮೆಂಟ್ಸ್ ದ ಪಿರಿಯಾಡಿಕ್ ಟೇಬಲ್. ಪಿರಿಯಾಡಿಕ್ ಟೇಬಲ್ ಅಲ್ಲಿ ಇದುವರೆಗೂ ಎಷ್ಟು ಎಲಿಮೆಂಟ್ಸ್ ಡಿಸ್ಕವರ್ ಆಗಿದೆಯೋ ಅಷ್ಟು ಎಲಿಮೆಂಟ್ಸ್ ಅಲ್ಲೂ ಕೂಡ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂದ್ರೆ ಫ್ಲೂರಿನ್. ತುಂಬಾ ಚಿಕ್ಕದಂದ್ರು ಅದೇ ಸೈಜ್ ಅಲ್ಲಿ ಚಿಕ್ಕದಂದ್ರು ಫ್ಲೂರಿನ್ನೇ, ಹೈಲಿ ಎಲೆಕ್ಟ್ರೋನೆಗೆಟಿವಿಟಿ ಹೊಂದಿರತಕ್ಕಂಥದ್ದು ಕೂಡ ಫ್ಲೂರಿನ್ನೇ, ಮರಿಬಾರ್ದು. ಟೋಟಲಿ ಅರ್ಥ ಆಯ್ತಾ? ದೇ ಆರ್ ಹೈಲಿ ಎಲೆಕ್ಟ್ರೋನೆಗೆಟಿವ್, ದೇ ಆರ್ ಹೈಲಿ ಎಲೆಕ್ಟ್ರೋನೆಗೆಟಿವ್, ದೇ ಆರ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಎಕ್ಸೆಪ್ಟ್, ಅರ್ಥ ಆಯ್ತಾ? ಎಕ್ಸೆಪ್ಟ್ ದ ಮೆಟಾಲಿಕ್ ಆಕ್ಸೈಡ್ಸ್ ಆಫ್ ಮೆಟಲ್ಸ್ ಒಂದು ಬಿಟ್ರೆ ಇನ್ನು ಎಲ್ಲ ದೇ ಆರ್ ವೆರಿ ಇಂಪಾರ್ಟೆಂಟ್ ಅಸಿಡಿಕ್ ಆಕ್ಸೈಡ್ಸ್. ಎಲ್ಲ ಅಸಿಡಿಕ್ ಆಕ್ಸೈಡ್ಸ್ ಫಾರ್ಮ್ ಮಾಡುತ್ತೆ ಎಕ್ಸೆಪ್ಟ್ ದಟ್ ಇಸ್ ಮೆಟಾಲಿಕ್ ಆಕ್ಸೈಡ್ಸ್ ಬಿಟ್ರೆ ಇನ್ನೆಲ್ಲ ಪಿ ಬ್ಲಾಕ್ ಎಲಿಮೆಂಟ್ಸು, ಅರ್ಥ ಆಯ್ತಾ? ದಟ್ ಈಸ್ ಅಸಿಡಿಕ್ ಆಕ್ಸೈಡ್ಸ್. ಅರ್ಥ ಆಯ್ತಾ? ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್ ಟೋಟಲಿ ಇವು ಸೈಜಲ್ಲಿ ಚಿಕ್ಕದಾಗಿರ್ತವೆ. ನಾವು ಇದಕ್ಕಿಂತ ನಾವು ಒಂದು ಯಾವುದೇ ಪೀರಿಯಡ್ ಅಲ್ಲಿ ನಾಟ್ ಓನ್ಲಿ ದಿಸ್ ಪೀರಿಯಡ್, ಯಾವುದೇ ಪೀರಿಯಡ್ 7 ಪೀರಿಯಡ್ಸ್ ಇದೆಯಲ್ಲ, 7 ಪೀರಿಯಡ್ಸ್ ಅಲ್ಲಿ ಯಾವುದೇ ಪೀರಿಯಡ್ ಅಲ್ಲಿ ಲೆಫ್ಟ್ ಇಂದ ರೈಟ್ ಹೋಗ್ತಾ ಇದ್ರೆ ಅರ್ಥ ಆಯ್ತಾ ಸೈಜ್ ಚಿಕ್ಕದಾಗತ್ತೆ. ಅರ್ಥ ಆಯ್ತಾ? ಅದೇ ಒಂದು ಗ್ರೂಪ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಇದೇ ಗ್ರೂಪ್ ಅಲ್ಲಿ ತಗೊಳ್ಳೋಣ, ಬೋರಾನ್ ಫ್ಯಾಮಿಲಿಯಲ್ಲಿ ಮೇಲ್ಗಡೆ ಕೆಳಗಡೆ ಬರ್ತಾ ಇದ್ರೆ ಯಾವುದೇ ಗ್ರೂಪ್ ಅಲ್ಲಿ ಮೇಲ್ಗಡೆ ಬೋರಾನ್ ಆದ್ಮೇಲೆ ಅಲ್ಯೂಮಿನಿಯಂ, ಅರ್ಥ ಆಯ್ತಾ, ಗ್ಯಾಲಿಯಂ ಬರ್ತಾ ಇದ್ರೆ ಅರ್ಥ ಆಯ್ತಾ ಏನಾಗುತ್ತೆ ಸೈಜ್ ದೊಡ್ಡದಾಗ್ತಾ ಹೋಗುತ್ತೆ. ಯಾಕಪ್ಪ ಈ ಒಂದು ಗ್ರೂಪ್ ಅಲ್ಲಿ ಮೇಲ್ಗಡೆ ಕೆಳಗಡೆ ಬರ್ತಾ ಇದ್ರೆ ಸೈಜ್ ದೊಡ್ಡದಾಗುತ್ತೆ ಅಂದ್ರೆ ಬಿಕಾಸ್ ದ ನಂಬರ್ ಆಫ್ ಪ್ರಿನ್ಸಿಪಲ್ ಶೆಲ್ಸ್ ಇನ್ಕ್ರೀಸಸ್. ಅದೇ ಒಂದು ಪೀರಿಯಡ್ ಅಲ್ಲಿ ಲೆಫ್ಟ್ ಇಂದ ರೈಟ್ ಹೋಗ್ತಾ ಇದ್ರೆ ಒಂದು ಪೀರಿಯಡ್ ಅಲ್ಲಿ ಯಾವುದೇ ಪೀರಿಯಡ್ ಅಲ್ಲಿ ಲೆಫ್ಟ್ ಇಂದ ರೈಟ್ ಹೋಗ್ತಾ ಪೀರಿಯಡ್ ಟೇಬಲ್ ಅಲ್ಲಿ ದ ಸೈಜ್ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಇನ್ಕ್ರೀಸ್ ಆಗ್ತಕ್ಕಂಥ ರೀಸನ್ನಿಂದ ಒಂದು ಪೀರಿಯಡ್ ಅಲ್ಲಿ ಎಲೆಕ್ಟ್ರಾನ್ ಕ್ಲೌಡ್ ಶಿಂಕ್ ಆಗುತ್ತೆ, ಸೈಜ್ ಚಿಕ್ಕದಾಗ್ತಾ ಹೋಗುತ್ತೆ. ಅದೇ ಒಂದು ಗ್ರೂಪ್ ಅಲ್ಲಿ ಮೇಲ್ಗಡೆ ಕೆಳಗಡೆ ಟಾಪ್ ಟು ಬಾಟಮ್, ಯಾವುದೇ ಒಂದು ಗ್ರೂಪ್ ಅಲ್ಲಿ ಟಾಪ್ ಟು ಬಾಟಮ್ ಮೇಲ್ಗಡೆ ಕೆಳಗಡೆ ಬರ್ತಾ ಇದ್ರೆ ಸೈಜ್ ದೊಡ್ಡದಾಗತ್ತೆ. ಅರ್ಥ ಆಯ್ತಾ? ಅಟಾಮಿಕ್ ಸೈಜ್. ಯಾಕಪ್ಪ ಅಂದ್ರೆ ಬಿಕಾಸ್ ದ ನಂಬರ್ ಆಫ್ ಪ್ರಿನ್ಸಿಪಲ್ ಶೆಲ್ಸ್ ಇನ್ಕ್ರೀಸಸ್. ಅಲ್ಲಿಗೆ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಯಾವ ಗ್ರೂಪ್ ಇಂದ ಯಾವ ಗ್ರೂಪ್ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಅದರ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಪಿರಿಯಾಡಿಕ್ ಟೇಬಲ್ ಅಲ್ಲಿ ಯಾವ ಗ್ರೂಪ್ ಇಂದ ಯಾವ ಗ್ರೂಪ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅರ್ಥ ಆಯ್ತು? ಯಾಕೆ ಅವಕ್ಕೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಅದರ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು, ಅದರ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಏನು, ಇಷ್ಟು ಡಿಸ್ಕಸ್ ಮಾಡಿದ್ದಾಗಿದೆ ತಾನೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನು 2 ಬ್ಲಾಕ್ಸ್ ಇದಾವೆ. ಯಾವ್ಯಾವುದು? ಡಿ ಬ್ಲಾಕ್ ಮತ್ತೆ ಎಫ್ ಬ್ಲಾಕ್. ಅರ್ಥ ಆಯ್ತಾ? ಈ ಡಿ ಬ್ಲಾಕ್ ಎಲ್ಲಿಂದ ಎಲ್ಲಿವರೆಗೆ ಕರಿತೀವಿ ಅಂದ್ರೆ ಗ್ರೂಪ್ ನಂಬರ್ 3 to group number 12. Group number 3 to group number 12 is called as D block elements. ಯಾಕೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ ಗ್ರೂಪ್ ನಂಬರ್ 3 ಇಂದ ಹಿಡಿದು ಗ್ರೂಪ್ ನಂಬರ್ 12 ಅಂದ್ರೆ ಬಿಕಾಸ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ ಅಥವಾ ಡಿಫರೆನ್ಶಿಯೇಟಿಂಗ್ ಎಲೆಕ್ಟ್ರಾನ್ ಎಂಟರ್ಸ್ ಇನ್ ಟು ದ ಡಿ ಆರ್ಬಿಟಲ್ ಆಫ್ ಪೆನಾಲ್ಟಿಮೇಟ್ ಶೆಲ್. ಪೆನಾಲ್ಟಿಮೇಟ್ ಶೆಲ್ ಅಂದ್ರೆ ಏನು? ಔಟರ್ ಮೋಸ್ಟ್ ಶೆಲ್ಗಿಂತ ಇಂದಿನ ಶೆಲ್ ಅಲ್ಲಿ ಇರ್ತಕ್ಕಂಥ ಒಂದು ಡಿ ಆರ್ಬಿಟಲ್ ಎಂಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯು ಟೇಕ್ ಸ್ಕ್ಯಾಂಡಿಯಂ, ಅಟಾಮಿಕ್ ನಂಬರ್ 21 ತಾನೆ. ಅರ್ಥ ಆಯ್ತಾ? ನೋಡಿ, ಇದು ಸ್ಕ್ಯಾಂಡಿಯಂ ನ ನ್ಯೂಕ್ಲಿಯಸ್, ಇದು ಫಸ್ಟ್ ಶೆಲ್, ಇದು ಸೆಕೆಂಡ್ ಶೆಲ್, ಇದು ಥರ್ಡ್ ಶೆಲ್, ಇದು ಫೋರ್ತ್ ಶೆಲ್. ಅರ್ಥ ಆಯ್ತಾ? n is equal to 1 ಫಾರ್ ಫಸ್ಟ್ ಶೆಲ್, 2, 3, 4. ಇದರಲ್ಲಿ ಯಾವ ಸಬ್ಶೆಲ್ಸ್ ಇರುತ್ತೆ? ಇದರಲ್ಲಿ 1s ಸಬ್ಶೆಲ್, ಇದರಲ್ಲಿ 2s 2p ಸಬ್ಶೆಲ್ಸ್, ಇದರಲ್ಲಿ 3s 3p 3d ಸಬ್ಶೆಲ್ಸ್. ಅರ್ಥ ಆಯ್ತಾ? ಇದರಲ್ಲಿ 4s 4p 4d
ಅಂಡ್ 4f ಸಬ್ಶೆಲ್ಸ್. ಇವೆ ಸಬ್ಶೆಲ್ಸ್. ಇವಾಗ 21 ಎಲೆಕ್ಟ್ರಾನ್ಸ್ ಅಂದರೆ 1s 2 ಎಲೆಕ್ಟ್ರಾನ್ಸ್ ಹೋಗುತ್ತೆ ಫಸ್ಟು, ನೆಕ್ಸ್ಟ್ 2s 2, 2p 6, ನೆಕ್ಸ್ಟ್ 3s ಹೋಗುತ್ತೆ, ನೆಕ್ಸ್ಟ್ 3p ಹೋಗುತ್ತೆ, ನೆಕ್ಸ್ಟ್ 3d ಹೋಗಲ್ಲ, 4s ಹೋಗುತ್ತೆ 2, ನೆಕ್ಸ್ಟ್ 3d 1 ಬರುತ್ತೆ. ನೋಡಿ ಇಲ್ಲಿ ಇದು ವೇಲೆನ್ಸ್ ಶೆಲ್, ಇದು ಅಲ್ಲಿಗೆ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಇದ್ದಾಗ ಪೆನಾಲ್ಟಿಮೇಟ್ ಶೆಲ್ ಅಂದ್ರೆ ಹಿಂದಿನ ಶೆಲ್ಗಿಂತ ಲಾಸ್ಟ್ ವೇಲೆನ್ಸ್ ಶೆಲ್ಗಿಂತ ಹಿಂದಿನ ಶೆಲ್, ಲಾಸ್ಟ್ ಶೆಲ್ಗಿಂತ ಹಿಂದಿನ ಶೆಲ್ ಪೆನಾಲ್ಟಿಮೇಟ್ ಶೆಲ್. ಈ ಪೆನಾಲ್ಟಿಮೇಟ್ ಶೆಲ್ ಇರ್ತಕ್ಕಂಥ ಡಿ ಆರ್ಬಿಟಲ್ಗೆ ಲಾಸ್ಟ್ ಎಲೆಕ್ಟ್ರಾನ್ ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ ಎಂಟರ್ ಆಯಿತು, ಆದ್ರಿಂದ ಇವಕ್ಕೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಫ್ರಮ್ ಗ್ರೂಪ್ ನಂಬರ್ 3 ಟು ಗ್ರೂಪ್ ನಂಬರ್ 12 ಯಾವುದೇ ತಗೊಂಡ್ರು ಸಹ ಈ ತರ ಪೆನಾಲ್ಟಿಮೇಟ್ ಶೆಲ್ ಅಲ್ಲಿ ಇರ್ತಕ್ಕಂಥ ಡಿ ಆರ್ಬಿಟಲ್ಗೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಎಂಟರ್ ಆಗುತ್ತೆ. ಪೆನಾಲ್ಟಿಮೇಟ್ ಶೆಲ್ ಅಂದ್ರೆ ಗೊತ್ತಿತ್ತಾನ, ವೇಲೆನ್ಸ್ ಶೆಲ್ಗಿಂತ ಹಿಂದಿನ ಶೆಲ್, ಇದು ವೇಲೆನ್ಸ್ ಶೆಲ್, ಇದಕ್ಕೆ ಇದು ಪೆನಾಲ್ಟಿಮೇಟ್ ಶೆಲ್, ಇದು ಪ್ರೀ ಪೆನಾಲ್ಟಿಮೇಟ್ ಶೆಲ್ ಅಥವಾ ಆಂಟಿ ಪೆನಾಲ್ಟಿಮೇಟ್ ಶೆಲ್. ಇವಾಗ ಪೆನಾಲ್ಟಿಮೇಟ್ ಶೆಲ್ ಇರ್ತಕ್ಕಂಥ ಡಿ ಆರ್ಬಿಟಲ್ಗೆ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ ಆಯ್ತಾನೆ. ಯಾಕೆ ಸರ್ ಇದಕ್ಕೆ ಹೋಯ್ತು? ನಿಮ್ಗೆ ಡೌಟ್ ಬರ್ಬೋದು, ಸರ್ ಫಸ್ಟ್ ಇದಕ್ಕೆ ಬರ್ದಿದ್ರೆ ಇದಕ್ಕೆ ಯಾಕೆ ಹೋಯ್ತು ಸರ್ ಅಂತ. ದಿಸ್ ಹ್ಯಾವಿಂಗ್ ಲೀಸ್ಟ್ ಎನರ್ಜಿ ದನ್ ದಿಸ್ ಅಕಾರ್ಡಿಂಗ್ ಟು n+l ರೂಲ್. ಮುಂದೆ ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತು? ಟೋಟಲಿ ಪೆನಾಲ್ಟಿಮೇಟ್ ಶೆಲ್ ಇರತಕ್ಕಂಥ ಡಿ ಆರ್ಬಿಟಲ್ಗೆ ಡಿಫರೆನ್ಷಿಯೇಟಿಂಗ್ ಎಲೆಕ್ಟ್ರಾನ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಎಂಟರ್ ಆಯಿತು, ಅದರಿಂದ ಅವಕ್ಕೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅದರ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್. ಮತ್ತೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಯಾವುವು, ಅದರ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.